ಬಾದಾಮಿ ಕೇವ್ಸ್ಗೆ ಬಂದಿದ್ದೀವಿ. ನಮ್ಮ ಕರ್ನಾಟಕದ ಹೆಮ್ಮೆ ಇದು. ನಾವಿಲ್ಲಿ ಗೈಡ್ನ ತಗೋತಾ ಇದ್ದೀವಿ ನಿಮಗೆ ಹೆಚ್ಚಿಗೆ ಮಾಹಿತಿ ನೀಡುವ ಸಲುವಾಗಿ. ಸೊ ಅದಕ್ಕೆ ಬಾದಾಮಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ಎದುರಿಗಿದೆ ನೋಡಿ ಬೆಟ್ಟಗಳು. ಸೊ ಇದು ಬೆಟ್ಟದ ಬಣ್ಣ ನೋಡ್ಕೊಂಬದಕ್ಕೆ ಬಾದಾಮಿ ಅಂತ ಕರೀತಾರೆ. ಸೊ ಇದು 18 ಕೈಗಳ ಒಳಗುಂತ ನಟರಾಜ. ಇದು ಶಿವನ ವಾಹನ ನಂದಿ. ಸೊ ನಂದಿ ಕಿವಿ ಇದೆ, ನಂದಿ ಏನಿದೆ, ನಂದಿ ಹೊಟ್ಟೆ, ನಂದಿ ಬಾಲ, ನಂದಿ ಕಾಲುಗಳು. ಸೊ ಹಾಗೆ ಈ ಭಾಗ ಕರ್ಮಣದ ಎಲಿಫೆಂಟ್ ಅಂತ ಕರಿತೀವಿ. ಇದು ಆನೆ ಸೊಂಡಿಲು, ದಂತ, ಕಿವಿ, ಹೊಟ್ಟೆ, ಸೊ ಇದು ಬಾಲ, ಇವುಗಳ ಕಾಲುಗಳು. ಇದು ಬಾದಾಮಿಯ ಚಾಲುಕ್ಯರ ರಾಜ್ಯ ಲಾಂಛನ ವರಹ ಅಂತ ನಾವು ಕರಿತೀವಿ. ಶಿವನ 104ನೇ ಅವತಾರ ಭೂತನಾಥೇಶ್ವರ ಅಂತ ಕರಿತೀವಿ. ಭೂತಪ್ಪ ಅಥವಾ ಭೂತನಾಥೇಶ್ವರ ಅಂತ ಕರಿತೀವಿ. ಒಳಗಡೆ ಕೇವಲ ಪೀಠ ಇದೆ, ಲಿಂಗ ಇಲ್ಲ. ಲಿಂಗ ಹೊಡೆದಾಕಿದ್ರೆ ಹೊರಗಡೆ ಒಂದು ಚಿಕ್ಕದೊಂದು ನಂದಿ ಇದೆ. ಆ ಲೇಕಿಂದ ಹೊರಗಡೆ ಇನ್ನೊಂದು ಟೆಂಪಲ್ ಇದೆ ನೋಡಿ ಸರ್, ಆ ಕಡೆ ಕಾಣ್ತಾ ಇದೆಯಲ್ಲ, ಅದು ಉತ್ತರದ ಭೂತನಾಥೇಶ್ವರ. ಸೊ ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ನಮ್ಮ ಕರ್ನಾಟಕದ ಹೆಮ್ಮೆ ಬಾದಾಮಿ ಕೇವ್ಸ್ಗೆ ಹೊರಟಿದ್ದೀವಿ. ತುಂಬ ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಬಳ್ಳಾರಿಯಿಂದ ಬಾದಾಮಿ ಕೇವ್ಸ್ಗೆ ಹೊರಟಿದ್ದೀವಿ. ಬಳ್ಳಾರಿಯಿಂದ ಬಾದಾಮಿ ಕೇವ್ಸ್ಗೆ 195 ಕಿಲೋಮೀಟ್ರ್ಗಳು. ತುಂಬಾ ಖುಷಿ ಆಗ್ತಿದೆ, ತುಂಬಾ ಉತ್ಸಾಹಕರಾಗಿದ್ದೀವಿ ನಾವು. ನೋಡ್ಬೋದು ಇವತ್ತು ನಮ್ಮ ಬ್ರೋ ಡ್ರೈವ್ ಮಾಡೋದು ಬಿಟ್ಟು ಹಿಂದೆ ಆರಾಮಾಗಿ ಕೂತು ನಮ್ಮ ಬಾದಾಮಿ ಕೇವ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಯ್ ಬ್ರೋ. ವೀಕ್ಷಕರೇ, ನಾವು ಬಾದಾಮಿ ಬನಶಂಕರಿ ಬಂದಿದ್ದೀವಿ. ಈಗ ಆ್ಯಕ್ಚುಲಿ ಇಲ್ಲಿಂದ ರೈಟ್ಗೆ ಹೋದರೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬೋದು. ಫಸ್ಟು ಬಾದಾಮಿ ಕೇವ್ಸ್ ನೋಡಿಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ. ಇನ್ನು ಇಲ್ಲಿಂದ ಕೇವಲ 5 ಕಿಲೋಮೀಟ್ರ್ ದೂರದಲ್ಲಿ ಬಾದಾಮಿ ಕೇವ್ಸ್ ಇದೆ. ಎಲ್ಲ ಹಬ್ಬ ಮಾಡಿ ಹೋಗ್ತಾ ಇದ್ದಾರೆ ನೋಡಿ, ಹೇಗೆ ಬಣ್ಣ ಬಳ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಬನಶಂಕರಿ ದೇವಸ್ಥಾನಕ್ಕೆ ರೈಟ್ಗೆ ಹೋಗ್ಬೇಕು, ಬಾದಾಮಿ ಕೇವ್ಸ್ಗೆ ಲೆಫ್ಟ್ಗೆ ಹೋಗ್ಬೇಕು. ಇದು ಸ್ವಲ್ಪ ಜಾಮ್ ಆಗಿದೆ. ಸೊ ಜಾತ್ರೆಯ ಸಮಯ ಆಗಿರೋದ್ರಿಂದ ಈ ಥರ ರಶ್ ಇದೆ ನೋಡಿ. ಓಹ್, ಇಲ್ಲಿ ನೋಡಿ ಆರ್ಚ್ ಕಾಣಿಸ್ತಾ ಇದೆ. ವೆಲ್ಕಮ್ ಟು ದ ಹೆರಿಟೇಜ್ ಟೌನ್ ಆಫ್ ಬಾದಾಮಿ. ಪಾರಂಪರಿಕ ನಗರ ಬಾದಾಮಿಗೆ ಸ್ವಾಗತ. ಅಂತೂ ನಾವು ಕಡೆಗೂ ಬಾದಾಮಿಗೆ ಬಂದಿದ್ವಿ ವೀಕ್ಷಕರೇ. ಭಾಳ ವರ್ಷಗಳಿಂದ ಅಂದ್ಕೊಂಡಿದ್ವಿ ಬರಬೇಕು ಅಂತ. ಅಂತೂ ಬಂದಿದ್ದೀವಿ ಈಗ. ವಾವ್, ನೋಡಿ ವೀಕ್ಷಕರೇ, ಸೂಪರ್. ಇಲ್ಲಿ ಟಿಕೆಟ್ ತಗೋಬೇಕು. ಟಿಕೆಟ್ ತಗೋತೀವಿ. ಸೊ ವೀಕ್ಷಕರೇ, ನೋಡ್ಬೋದು, ತುಂಬಾ ಖುಷಿ ಆಗ್ತಿದೆ. ಬಾದಾಮಿ ಕೇವ್ಸ್ಗೆ ಬಂದಿದ್ದೀವಿ. ನಮ್ಮ ಕರ್ನಾಟಕದ ಹೆಮ್ಮೆ ಇದು. ಹತ್ತಬೇಕು, ಬನ್ನಿ ಹತ್ತೋಣ. ಕೇವ್ಸ್ ಹೇಗಿದೆ ಅಂತ ನೋಡೋಣ. ಇಲ್ಲಿ 4 ಗುಹೆಗಳಿದ್ದು, ಮೊದಲನೇ ಗುಹೆ ನಟರಾಜನಿಗೆ ಅಂದರೆ ಈಶ್ವರನಿಗೆ ಸಮರ್ಪಿತವಾಗಿದೆ. ಎರಡನೇದು ಹಾಗೂ ಮೂರನೆಯದು ವಿಷ್ಣುವಿಗೆ ಸಮರ್ಪಿತವಾಗಿವೆ. 4ನೆಯ ಗುಹೆ ಜೈನರಿಗೆ ಸಮರ್ಪಿತವಾಗಿದೆ. ಎಲ್ಲ ಗುಹೆಗಳಲ್ಲೂ ಅದ್ಭುತ ಕೆತ್ತನೆಯ ಕಲಾಕೃತಿಗಳನ್ನು ಕಾಣಬಹುದಾಗಿದೆ. ಗುಹೆ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಕ್ಕೋಸ್ಕರ ನಾವಿಲ್ಲಿ ಗೈಡ್ನ ತಗೋತಾ ಇದ್ದೀವಿ.
ನಿಮಗೆ ಹೆಚ್ಚಿಗೆ ಮಾಹಿತಿ ನೀಡುವ ಸಲುವಾಗಿ. ಇಲ್ಲಿ ಗೈಡು ಒಂದು ತಂಡಕ್ಕೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾಡಿಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿದ್ದ ಸ್ವಾಗತ. ಮಿಸ್ಟರ್ ಭೀಮ್ಸೇನ್ ವಾಲ್ದೆ ಅಂತ ಹೇಳ್ತು. ಸೊ ಇಲ್ಲಿ ತುಂಟ ಕೋತಿಗಳು ಕೈಯಲ್ಲಿ ಪರ್ಸು, ಬ್ಯಾಗು, ಮೊಬೈಲು, ಸ್ಪೆಕ್ಟು ಎಲ್ಲ ಕೇರ್ಫುಲ್ ಆಗಿರಬೇಕು. ಒಂದ್ಸಾರಿ ಇರಿಚ್ಕೊಂಡೋದ್ರು ವಾಪಸ್ ಸಿಗಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ವಸ್ತುಗಳ ಬಗ್ಗೆ ಕೇರ್ಫುಲ್ ಆಗಿರಬೇಕು, ಸರಿನಾ? ಸುಮಾರು 280 ವರ್ಷಗಳ ಕಾಲ ಆಡಳಿತ ಮಾಡಿದ ನಮ್ಮ ಬಾದಾಮಿಯ ಚಾಲುಕ್ಯರು. ಸೊ ಅದಕ್ಕೆ ಬಾದಾಮಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ಎದುರಿಗಿದೆ ನೋಡಿ ಬೆಟ್ಟಗಳು. ಸೊ ಇದು ಬೆಟ್ಟದ ಬಣ್ಣ ನೋಡ್ಕೊಂಬದಕ್ಕೆ ಬಾದಾಮಿ ಅಂತ ಕರೀತಾರೆ. ಇಲ್ಲಿ ಬರದಾದ ಬಾದಾಮಿ ಪ್ರಿಂಟ್ಸ್ಗಳು ಸೇರಿ ಬೆಳೆಯಲ್ಲ, ಈ ಬೆಟ್ಟದ ಬಣ್ಣ ನೋಡ್ಕೊಂಬದಕ್ಕೆ ಬಾದಾಮಿ ಅಂತ ಕರೀತಾರೆ. ಈ ಬೆಟ್ಟಗಳನ್ನ ಹೇಳ್ತೀವಿ ರೆಡ್ ಸಾಫ್ಟ್ ಸೈನ್ ಸ್ಟೋನ್, ಮರಳು ಮಿಶ್ರಿತವಾದಂಥ ಬಂಡೆ. ಹಂಪಿದ್ ಬಂದ್ಬಿಟ್ಟು ಗ್ರೆನೇಟ್, ಬೇಲೂರು ಹಳ್ಳಿ ಬಿಟ್ಬಿಟ್ಟು ಬಳಪದ ಕಲ್ಲು. ಸೊ ಮಹಾಬಲಿಪುರ ಬಂದ್ಬಿಟ್ಟು ಮಾರ್ಬಲ್ ಸ್ಟೋನ್, ಅಜಂತ ಅಲ್ಲೂರು ಬಂದ್ಬಿಟ್ಟು ಬಜಾಲ್ ಸ್ಟೋನ್. ಈ ಬಂಡೆಗೆ ಹೇಳ್ತೀವಿ ರೆಡ್ ಸಾಫ್ಟ್ ಸೈನ್ ಸ್ಟೋನ್, ಮರಳು ಮಿಶ್ರಿತವಾದಂಥ ಬಂಡೆ ಅಂತ ಕರಿತೀವಿ. ಸೊ ಹಾಗೆ ದಕ್ಷಿಣ ಭಾರತವನ್ನು ಸುಮಾರು 280 ವರ್ಷಗಳ ಕಾಲ ಆಡಳಿತ ಮಾಡಿದ ಬಾದಾಮಿಯ ಚಾಲುಕ್ಯರು. ಸೊ ಇದು ಈ ಬಂಡೆಗೆ ಹೇಳ್ತೀವಿ ರೆಡ್ ಸಾಫ್ಟ್ ಸೈನ್ ಸ್ಟೋನ್ ಅಂತ ಕರಿತೀವಿ. ಅಂದರೆ ಇವ್ರ ಶತಮಾನ ಬಂದ್ಬಿಟ್ಟು 6 ಮತ್ತು 7 ಮತ್ತು 8ನೇ ಶತಮಾನ. ಅಂದರೆ ಒಂದು ಶತಮಾನ 100 ವರ್ಷ, 1400 ವರ್ಷಗಳ ಕಾಲದ ಹಿಂದಿನ ಇತಿಹಾಸ ಅಂತ ಕರಿತೀವಿ. ಅವಾಗಿನ ಸಮಯದೊಳಗಡೆ ಸ್ಥಳೀಯವಾಗಿ ಇಲ್ಲಿ ಇಬ್ಬರು ದೈತ್ಯ ರಾಕ್ಷಸರಿದ್ದರು. ಅವ್ರ ಹೆಸರು ವಾತಾಪಿ ಮತ್ತು ಈಲ್ವಲ ಅಂತ ಹೇಳ್ಬಿಟ್ಟು. ಆ ಇಬ್ಬರು ದೈತ್ಯ ರಾಕ್ಷಸರು ಪ್ರತಿನಿತ್ಯ ಮನುಷ್ಯರ ದೇಹವನ್ನು ಭೋಜನವನ್ನ ಊಟ ಮಾಡ್ತಾ ಇರ್ತಾರೆ. ಒಂದ್ಸಾರಿ ಅಗಸ್ತ್ಯ ಮುನಿಗಳು, ಬ್ರಾಹ್ಮಣ ಋಷಿಗಳು ತಮ್ಮ ದಿವ್ಯ ತಪಶಕ್ತಿಯಿಂದ ಒಂದು ಮೇಕೆ ಮರೆ ಹೇಳ್ಬಿಟ್ಟು ಕನ್ವರ್ಟ್ ಆದರು. ಆ ಮೇಕೆ ಮರೆಯನ್ನು ವಾತಾಪಿ ಮತ್ತು ಈಲ್ವಲ ಇಬ್ಬರು ಅದನ್ನು ಕಟ್ ಮಾಡಿದ್ರು, ಭೋಜನ ಮಾಡಿದ್ರು. ಸೊ ಭೋಜನ ಆದ ನಂತರ ಹೊಟ್ಟೆ ಒಳಗಡೆ ಹೋದ ತಕ್ಷಣ ಅಗಸ್ತ್ಯ ಮುನಿಗಳು ಮಂತ್ರ ಜಪ ಮಾಡಿದ್ರು. ಏನಪ್ಪಾ ಅಂತಂದ್ರೆ ವಾತಾಪಿ ಜೀರ್ಣೋಭವ ಅಂತ ಹೇಳ್ಬಿಟ್ಟು ಒಂದು ಮಂತ್ರ ಜಪ ಮಾಡಿದ ತಕ್ಷಣ ಇಬ್ಬರು ರಾಕ್ಷಸರು ಹೊಟ್ಟೆ ಒಳಗಡೆ ಭಸ್ಮವಾದರು. ಅವ್ರ ತೀರ್ಕಣಿಂದ 2 ಬೆಟ್ಟಗಳಾಗಿದೆ. ಸೊ ನಾ ಈ ಕಡೆದು ದಕ್ಷಿಣದ ಬೆಟ್ಟ, ಬೆನ್ನಿಂದ ಹಿಡ್ಕಂತ ಇದು ಉತ್ತರದ ಬೆಟ್ಟ, ವಾತಾಪಿ ಮತ್ತು ಇಲ್ವಲ ಬೆಟ್ಟಗಳಂತ ಕರಿತೀವಿ. ಸೊ ಹಾಗೆ ನಾವು ಗುಹೆಗಳಿಗೆ ನಾವು ಮೈನಸ್ ಅಂತ ಕರಿತೀವಿ. ಮೈನಸ್ ಅಂತ ಅಂದ್ರೆ ಹೇಳಿ ಹೀಗೆ ಕಲ್ಲನ್ನು ಉಳಿ ಮತ್ತು ಹತೋಡಿ ತಂದು ಹೊಡೆದ್ಬಿಟ್ಟು ನಿರ್ಮಾಣ ಮಾಡಿದರೆ, ಸೊ ಇದಕ್ಕೆ ಮೈನಸ್ ಅಂತ ಕರಿತೀವಿ. ಇದರ ಒಂದ್ಸಾರಿ ಮಿಸ್ಟೇಕನ್ನು ವಾಪಸ್ ಸರಿಪಡಿಸೋಕ್ಕಾಗಲ್ಲ. ಬಟ್ ಅವುಗಳಿಗೆ ನಾವು ಪ್ಲಸ್ ಅಂತ ಕರಿತೀವಿ. ಒಂದು ಕಲ್ ಮೇಲೆ ಒಂದೊಂದು ಇಟ್ಬಿಟ್ಟು ಟೆಂಪಲ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಪ್ಲಸ್ ಅಂತ ಕರಿತೀವಿ. ಸೊ ಅದರೊಳಗೆ ಯಾವುದೇ ಒಂದು ಕಲ್ಲು ಹೊಡೆದ್ರು ಸಾಕು ನಾವು ವಾಪಸ್ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ಬಟ್ ನಾವು ಇರೋದ್ರಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡಲ್ಲ. ಅದಕ್ಕೆ ಇವುಗಳಿಗೆ ಗುಹೆಗಳಂತ ಕರೆದ್ರು, ಅವುಗಳಿಗೆ ದೇವಸ್ಥಾನಗಳಂತ ಕರೆದ್ರು. ಸೊ ಹಾಗೆ ಬಾದಾಮಿಯ ಚಾಲುಕ್ಯರ ಮೂಲ ಪುರುಷ ಜಯಸಿಂಹ. ಶಕ 540 ಈ ಮನೆತನದ ಮೂಲ ಪುರುಷ ಜಯಸಿಂಹ, ರಣರಾಗ, ರವಿ ಕೀರ್ತಿವರ್ಮ, ಮಂಗಲೇಶ ಮತ್ತು ಇಮ್ಮಡಿ ಪುಲಿಕೇಶಿ. ಸೊ ಮಂಗಲೇಶ ಮತ್ತು ಇಮ್ಮಡಿ ಪುಲಿಕೇಶಿ ಕಾಲಾವಧಿಗಳು ಜಗತ್ ಪ್ರಸಿದ್ಧವಂತ ಏಕಶಿಲಾ ಬಂಡೆ. ಒಂದೇ ಬೆಟ್ಟದೊಳಗಡೆ 4 ಗುಹೆಗಳನ್ನ ಕೊರ್ಬಿಟ್ಟು ನಿರ್ಮಾಣ ಮಾಡಿದ್ರೆ. ಸೊ ಇದು ಮೊದಲನೇದು ಶಿವನಿಗೆ ಅರ್ಪಿತವಾಗಿದ್ದು ಶೈವ ಗುಹಾಂತರ ದೇವಾಲಯ. 2 ಮತ್ತು 3 ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟರೆ ಕೊನೆ ಗುಹೆ ಮಾತ್ರ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಸೊ 4 ಗುಹೆಗಳನ್ನ ಕೊರ್ಬಿಟ್ಟು ನಿರ್ಮಾಣ ಮಾಡಬೇಕಂದ್ರೆ 28ರಿಂದ 30 ವರ್ಷಗಳ ಕಾಲ ತೆಗೆದುಕೊಂಡಿದ್ದಾರೆ. ಸೊ ನಿಮಗೆ ಇಲ್ಲಿಂದ 35 ಕಿಲೋಮೀಟರ್ ಬರುತ್ತೆ ಇನ್ನೊಂದು ಪ್ಲೇಸ್ ಐಹೊಳಿ. ಅದಕ್ಕೆ ಪ್ರಾಥಮಿಕ ಸ್ಕೂಲ್ ಅಂತ ಕರೆದ್ರು, ಹೈಸ್ಕೂಲನ್ನು ಬಾದಾಮಿ ಅಂತ ಕರೆದ್ರು, ಕಾಲೇಜನ್ನು ಪಟ್ಟದಕಲ್ಲು ಅಂತ ಕರೆದ್ರು, ಯೂನಿವರ್ಸಿಟಿಯನ್ನು ಬೇಲೂರು ಮತ್ತು ಹಳೆಬೀಡು ಅಂತ ಅಂದರೆ ಹಂತವಾಗಿ ವಾಸ್ತುಶಿಲ್ಪ ಬೆಳವಣಿಗೆಯನ್ನು ಕಂಡುಕೊಂಡಿದೆ ಅಂತ ನಾವು ಕರಿತೀವಿ. ಸೊ ಹಾಗೆ ಎದುರಿಗೆ ಇದೊಂದು ಶಿವನ ಶಿಲಾವಿಗ್ರಹ ಇದೆ ನೋಡಿ ಸರ್. ಸೊ ಇದು 18 ಕೈಗಳ ಒಳಗಂತ ನಟರಾಜ. ದಕ್ಷಿಣ ಭಾರತದೊಳಗೆ ಒಂದು ಫೇಮಸ್ ಡಾನ್ಸ್ ಬರುತ್ತೆ, ಯಾವುದಪ್ಪ ಅಂದ್ರೆ ಭರತನಾಟ್ಯ. ಸೊ ಭಾವ ರಾಗ ತಾಳಗಳು ಭರತನಾಟ್ಯ. ಇಲ್ಲಿ ಎಡಭಾಗದಲ್ಲಿ 9 ಕೈಗಳಿವೆ, ಬಲಭಾಗದಲ್ಲಿ 9 ಕೈಗಳಿವೆ. ಎಡಭಾಗದೊಳಗೆ ಪ್ರತಿಯೊಂದು ಕೈಗೊಂದು ಒಪ್ಪಣಿಸಿದೆ. ವೀಣೆ, ತ್ರಿಶೂಲ, ಜಪಮಣಿ, ಪರಶುನಾಗ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಲಭಾಗದಲ್ಲಿ ಭರತನಾಟ್ಯ ಮಾಡ್ತಾರೆ, ಸ್ಟೆಪ್ಸ್ಗಳನ್ನು ಕರಿತೀವಿ. ಚಿನ್ನ ಮುದ್ರಾ, ವರದ ಮುದ್ರಾ, ಅಭಯ ಮುದ್ರಾ, ಮುಷ್ಟಿ ಮುದ್ರಾ, ಮಯೂರ ಮುದ್ರಾ. ಮೊದಲೊಂದು ಆಕ್ಷನ್, ಶಿವನ ನಾಟ್ಯದ ಭಂಗಿಗಳು. ಶಿವನು 2 ಟೈಮ್ದಲ್ಲಿ ಡ್ಯಾನ್ಸ್ ಮಾಡ್ತಾನೆ, ಒಂದು ಕೋಪದ ಸಮಯದಲ್ಲಿ, ಒಂದು ಸಂತೋಷದ ಸಮಯದಲ್ಲಿ. ಸೊ ಅದಕ್ಕೆ ಹೇಳ್ತೀವಿ ಶಿವ ತಾಂಡವ ನೃತ್ಯ ಮತ್ತು ಲಲಿತ ತಾಂಡವ ನೃತ್ಯ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಚೆಸ್ಟ್ ಮುಂದ್ಗಡೆ ನೋಡಿ, ಆ ಒಂದು ಕೈಯನ್ನು ತಗೊಂಡ್ಬಿಟ್ಟು ಬಲಭಾಗಂತ 2ನೇ ಕೈಯನ್ನು ತಗೊಂಡ್ಬಿಟ್ರೆ ಭರತನಾಟ್ಯದ ಈ ತರ ಒಂದು ಪೊಸಿಷನ್ ಬರುತ್ತೆ ನೋಡಿ, ಈ ತರ ಒಂದು ಪೊಸಿಷನ್. ಸೊ ಇದಕ್ಕೆ ನಾವು ಹೇಳ್ತೀವಿ ಗಜಹಸ್ತ ಮುದ್ರಾ. ಆನೆಯ ಸೊಂಡಿ ಹೇಳ್ತಾ ಗಜಹಸ್ತ ಮುದ್ರಾ. ಸೊ ಇದು ಚಿನ್ನ ಮುದ್ರಾ, ಸೂಚಿ ಮುದ್ರಾ, ಅಭಯ ಮುದ್ರಾ, ಕಟಕ ಮುದ್ರಾ. ಸೊ ಇದು ವರದ ಮುದ್ರಾ. ಸೊ ಇದು ಮುಷ್ಟಿ ಮುದ್ರಾ. ಸೊ ಮಯೂರ ಅಂತ ನಾವಿಲ್ಲಿ ಹೇಗೆ ಗರಿಬಿಚ್ಚಿಕೊಳ್ಳುತ್ತಾ ಮಯೂರ ಮುದ್ರಾ. ಸುಲಭವಾಗಿ ಬಲಭಾಗ ಮತ್ತು ಎಡಭಾಗವನ್ನು ಒಂದೊಂದೊಂದು ಕೈಗಳನ್ನ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ ಹೋದ್ರೆ ಸುಮಾರು 81 ನಾಟ್ಯದ ಭಂಗಿಮೆ ತೋರಿಸ್ತೀವಿ. ದ ಬುಕ್ ಆಫ್ ಭರತನಾಟ್ಯ, ನಾಟ್ಯಶಾಸ್ತ್ರ ಒಂದು ಪುಸ್ತಕ ಅಂತ ಕರಿಬೋದು. ಸೊ ಹಾಗೆ ಕೆಳಗಡೆ ಅವರ ವಾಹನ ನಂದಿ ಇದೆ. ಸೊ ಪಕ್ಕದಲ್ಲಿ ಗಣೇಶ, ಲಾಸ್ಟ್ ಮ್ಯೂಸಿಕ್ ಸಿಸ್ಟಮ್ ಸುನಿಸ್ತಾ ಇಂಥ ವ್ಯಕ್ತಿ ತಂಡು ಅಂತ ಕರಿತೀವಿ. ಸಂಗೀತ ಮತ್ತು ನಾಟ್ಯ ಒಂದು ನಾಣ್ಯದ 2 ಮುಖಗಳು. ಎಲ್ಲಿ ಸಂಗೀತ ಆಟೋಮೆಟಿಕ್ ಡ್ಯಾನ್ಸ್ ಬರ್ತವೆ, ವಿದೌಟ್ ಮ್ಯೂಸಿಕ್ ನಾಟ್ ಡ್ಯಾನ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು ಇಡೀ ನಾಟ್ಯಶಾಸ್ತ್ರಗಳು ಶಿವತಾಂಡವ ನೃತ್ಯ ಅಂತ ನಾವು ಕರಿತೀವಿ. ಸೊ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದಾದಂಥ ಒಂದು ಗುಹೆ ಇದೆ.
ಅಲ್ಲಿ ಒಳಗಡೆ ವಾತಾಪಿ ಗಣೇಶ ಇದೆ, ಹೊಟ್ಟೆ ಅಂತ ಗಣೇಶ, ಕಿರೀಟ ಅಂತ ಗಣೇಶ. ಅವು ಎರಡು ಕಂಬಗಳ ಮಧ್ಯದಲ್ಲಿ ಸ್ಟ್ಯಾಚು ಕಾಣ್ತದೆ. ಚಂಡಿ, ಚಾಮುಂಡಿ, ಮಹಿಷಾಸುರ ಮಧ್ಯೆ ಅಂತ ಕತಿ. ಅಲ್ಲಿ ಎಡಭಾಗದಲ್ಲಿ ಕಾರ್ತಿಕೇಯ ಸುಬ್ರಹ್ಮಣ್ಯ ಅಂತ ಕತಿ. ಸೊ ಗುಹೆ ಒಳಗಡೆ ಮತ್ತು ಹೊರಗಡೆ ಸಣ್ಣ ಸಣ್ಣ ಗಣಗಳಿದೆ. ಸೊ ಟೋಟಲ್ 3 ರೀತಿಯ ಗಣಗಳು ಮಾಡಿದ್ದೇವೆ. ಒಂದು ಮನುಷ್ಯ ಗಣ, ಒಂದು ದೇವಗಣ, ಒಂದು ರಾಕ್ಷಸ ಗಣ ಅಂತ ಮಾಡ್ತೀವಿ. ಗುಹೆ ಒಳಗಿದ್ರೆ ಶಿವಗಣ, ಗುಹಾಂತರ ದೇವಾಲಯದ ಹೊರಗಿದ್ರೆ ನಾವು ರಾಕ್ಷಸ ಗಣಗಳಂತ ನಾವು ಕತಿ. ಶಿಲಾ ವಿಗ್ರಹ ಇದೆ ನೋಡಿ ಸರ್, ಎದುರಿ ಕಾಂತ ಇದೆ. ಏನಪ್ಪಾ ಅಂತಂದ್ರೆ ಅದಕ್ಕೆ ನಾವು ಹೇಳ್ತೀವಿ ಅರ್ಧನಾರೀಶ್ವರ ಅಂತ ಕರೀತೀವಿ. ಅಲ್ಲಿ ಅರ್ಧ ಭಾಗದಲ್ಲಿ ಶಿವ ಇದ್ದಾನೆ, ಅರ್ಧ ಭಾಗದಲ್ಲಿ ಪಾರ್ವತಿ ಇದ್ದಾಳೆ. ಸೊ ಪಾರ್ವತಿನ ಹೇಗೆ ಗುರುತಿಸ್ಬೋದು, ಶಿವನ ಹೇಗೆ ಗುರುತಿಸ್ಬೋದು ಅಂತಂದ್ರೆ ಇಲ್ಲಿ ಮಿಡ್ಲಲ್ಲಿ ಡಿವೈಡ್ ಮಾಡ್ಕೊಂಡು ಎಡಭಾಗನ ತೆಗೆದು ಅವಳಿಗೆ ಹೇಳುವುದು ಪಾರ್ವತಿ ಅಂತ ಕರಿತೀವಿ. ಹೇಗೆ ಅವಳಿಗೆ ಗುರುತಿಸ್ಬೋದು ಅಂತಂದ್ರೆ ಅವಳ ಕಿವಿಯಲ್ಲಿ ಕರ್ಣಕೊಂಡಲ ಇದೆ, ಕೈಯಲ್ಲಿ ಗೆಜ್ಜೆ ಇದೆ ನೋಡಿ, ಅವಳಿಗೆ ನಾವು ಪಾರ್ವತಿ ಅಂತ ಕರಿತೀವಿ. ಸೊ ಇಲ್ಲಿ ಬನ್ನಿ ಮುಂದೆ ಬಾ. ಸೊ ಅವಳಿಗೆ ಪಾರ್ವತಿ ಅಂತ ಕರಿತೀವಿ. ಸೊ ಹಾಗೆ ಇಲ್ಲಿ ಬಲಭಾಗನ ತೆಗೆದು ಶಿವ ಅಂತ ಕರಿತೀವಿ. ಶಿವನ ಹೇಗೆ ಗುರುತಿಸ್ಬೋದು, ಬಲಭಾಗನ ತೆಗೆದು ಶಿವನ ತಲೆ ಮೇಲೆ ಅರ್ಧಚಂದ್ರ ಇದೆ, ಜಠಾ ಮುಕುಟ ಇದೆ, ಕಿವಿಯಲ್ಲಿ ಕರ್ಣಕುಂಡಲ ಇದೆ, ಕೈಯಲ್ಲಿ ಪರಶುನ ಆಗಿದೆ, ಸೊಂಟಕ್ಕೆ ಹುಲಿಯ ಚರ್ಮ ಕಟ್ಕೊಂಡ್ರೆ ಹಾವು ಕಟ್ಕೊಂಡ್ರೆ ಶಿವನ ವಾಹನ ಕೆಳಗಡೆ ಪಕ್ಕದಲ್ಲಿ ಕಾಣ್ತಾ ಇದೆ ನಂದಿ. ಸೊ ಹಾಗೆ ಪಾರ್ವತಿ ದಾಸಿ ಅಥವಾ ಸಹಾಯಕಿ ಅಂತ ಅಸಿಸ್ಟೆಂಟ್ ಆ ಪಾರ್ವತಿ ದಾಸಿ ಅಥವಾ ಸಹಾಯಕಿ ಅಂತ ಕರೀತೀವಿ. ಸೊ ಹಾಗೆ ಶಿವನ ವಾಹನ ಅಂದ್ರೆ ಜಗತ್ತಿಗೊಂದು ತತ್ವಗಳನ್ನ ಹೇಳಿದ ಏನಪ್ಪಾ ಅಂತಂದ್ರೆ ಜಗತ್ತಿನಲ್ಲಿ ಪುರುಷರಿಗಿಂತ ಸ್ತ್ರೀ ಹೆಚ್ಚಲ್ಲ, ಸ್ತ್ರೀಗಿಂತ ಪುರುಷ ಹೆಚ್ಚಲ್ಲ, ಇಬ್ಬರಲ್ಲಿ ಸಮಾನತೆ ಬರಬೇಕನ್ನೋ ಉದ್ದೇಶಕ್ಕೋಸ್ಕರ ಅರ್ಧನಾರೀಶನ ಕೊಟ್ಬಿಟ್ಟು ನಿರ್ಮಾಣ ಮಾಡಿದರೆ. ಸೊ ಹಾಗೆ ಪಕ್ಕದಲ್ಲಿ ಒಬ್ಬ ಸಾಧು ಮಹಾರಾಜನ ಹೆಸರು, ಅವನ ಹೆಸರು ಏನಪ್ಪಾ ಅಂತಂದ್ರೆ ಭೃಂಗಿ ಮಹರ್ಷಿ ಅಂತ ಕರಿತೀವಿ. ಭೃಂಗಿ. ಸೊ ಭಾರತ ದೇಶ ಸಾಕಷ್ಟು ಸಾಧು ಸತ್ಪುರುಷಗಳಂತ ರಾಷ್ಟ್ರ. ಫಾರ್ ಎಕ್ಸಾಂಪಲ್ ಭಗೀರಥ, ವಿಶ್ವಾಮಿತ್ರ, ಅದೇ ರೀತಿ ಸಾಧು ಮಹಾರಾಜ ಭೃಂಗಿ ಸಾಧು. ಸೊ ಭೃಂಗಿ ಸಾಧು ಕೇವಲ ಶಿವನನ್ನ ಮಾತ್ರ ಪೂಜೆ ಮಾಡ್ತಾನೆ, ಪಾರ್ವತಿಯನ್ನ ಪೂಜೆ ಮಾಡ್ತಿಲ್ಲ. ಅಂದ್ರೆ ಸ್ತ್ರೀ ದ್ವೇಷದ ಸನ್ಯಾಸಿ ಆಗಿರ್ತಾನೆ. ಒಂದು ಹಿಂದೂ ಪುರಾಣ ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಯಾವುದೇ ಒಬ್ಳು ತಾಯಿ ತನ್ನ ಮಗುವಿಗೆ ಜನ್ಮ ಕೊಡ್ಬೇಕಂದ್ರೆ ತಾಯಿಯ ಗರ್ಭದಿಂದ ರಕ್ತ ಮತ್ತು ಮಾಂಸ ಬಂದ್ರೆ ತಂದೆಯಿಂದ ಜೀವ ಮತ್ತು ಎಲುಬು ಬಂದಿರ್ತಂತೆ. ಸೊ ಅದಕ್ಕೆ ಪಾರ್ಥಿವನಿಗೆ ಶಾಪ ಕೊಟ್ಟಿದ್ದಾಳೆ, ನನ್ನ ದೇಹದಿಂದ ಏನು ತೆಗೆದಾಗ ಎಲ್ಲವೂ ನಿನ್ನ ದೇಹದೊಳಗೆ ನಶ್ವರಗಳ, ಅವಳ ದೇಹದಲ್ಲಿ ರಕ್ತ ಮಾಂಸ ಎಲ್ಲ ಕಿತ್ಕೊಂಡ್ಬಿಟ್ಟು ಅಸ್ಥಿ ಪಂಜರ ಮಾತ್ರ ಒಂದೇ ಉಳ್ಕೊಂಡಿದೆ. ಸೊ ಅದೇ ಅಸ್ಥಿ ಪಂಜರ ಅಂತ ಭೃಂಗಿ ಸಾಧು ಸುಮಾರು ವರ್ಷಗಳವರೆಗೆ ಒಂದೇ ಪಾದದ ಮೇಲೆ ನಿಂತ್ಕೊಂಡ್ಬಿಟ್ಟು ತಪಸ್ಸು ಮಾಡ್ತಾನೆ. ಅವಳ ತಪಶಕ್ತಿಯಿಂದ ಸಣ್ಣದಂತ ದುಂಬಿ ಒಳಗಿಟ್ಟು ಸಣ್ಣದಂತ ಕ್ರೀಡಾ ಒಳಗ್ಬಿಟ್ಟು ಶಿವನ ನಾಭಿ ಅಂದ್ರೆ ಹೊಕ್ಕಳದೊಳಗೆ ದಾರಿ ಮಾಡಿಬಿಟ್ಟು ಬಲಭಾಗವನ್ನು ಮಾತ್ರ ಪ್ರದಕ್ಷಿಣೆ ಹಾಕ್ಬಿಟ್ಟು ವಾಪಸ್ ಹೊರಗಡೆ ಬರ್ತಾನೆ. ವಾಪಸ್ ಅವನ ಭಕ್ತಿಯನ್ನು ಮೆಚ್ಚಿಕೊಂಡು ಪಾರ್ಥಿ ರಕ್ತ ಮತ್ತು ಮಾಂಸವನ್ನು ರಿಪೀಟ್ ಕೊಟ್ಲು ಅಂತ ಇದ್ದಾರೆ. ಅಂದ್ರೆ ಶಿವನು ಅರ್ಧನಾರೀಶನ ರೂಪ ತಾಳೋದಕ್ಕೆ ಮುಖ್ಯವಾದಂತ ಕೇಂದ್ರ ಬಿಂದು ಅಂದ್ರೆ ಆ ಭೃಂಗಿ ಸಾಧು ಅಂತ ನಾವು ಕರಿತೀವಿ. ಸೊ ಹಾಗೆ ಬಲಭಾಗ ಮತ್ತು ಎಡಭಾಗದಲ್ಲಿ ಮೇಲೆ ಕಾಂತ ಗಂಧರ್ವ ದಂಪತಿಗಳು ಆಕಾಶದಿಂದ ತೆಲ್ಬಂದು ಮಾಲೆ ಹಾಕ್ತಿದ್ರೆ. ಸೊ ಇವುಗಳಿಗೆ ನಾವು ಹೇಳ್ತೀವಿ ಯಾಳಿ, ಕಾಲ್ಪನಿಕ ಪ್ರಾಣಿ ಯಾಳಿ. ಇದು ತಲೆ ಮೇಲೆ ಕಾಣ್ತಾ ಇದೆ ಕಮಲದ ಪುಷ್ಪ, ಇವಳಿಗೆ ಗಂಧರ್ವ ದಂಪತಿಗಳಂತ ಕರಿತೀವಿ. ಮೇಲೆಗಡೆ ಕಾಣ್ತಾ ಇದ್ದು ಗಂಧರ್ವ ದಂಪತಿಗಳಂತ ಕರಿತೀವಿ. ಇಲ್ಲಿ ತಲೆ ಮೇಲೆ ಕಾಣ್ತಾ ಇದೆ ಆದಿಶೇಷ ಅಂತ ಕರಿತೀವಿ. ಅಲ್ಲಿ ಶುರು ಬಂದೆ ಬಿಡಿ. ಸೊ ಅಲ್ಲಿ ಬಲಭಾಗ ಮತ್ತು ಎಡಭಾಗ ಅಂತ ಎರಡು ಕೈಗಳು ಕಟ್ ಮಾಡಿದ್ದಾರೆ. ಶುರು ಆ ಕಡೆ ಹೋಗಿ. ಸೊ ಇಲ್ಲಿ ಬಲಭಾಗ ಮತ್ತು ಎಡಭಾಗ ಅಂತ ಎರಡು ಕೈಗಳನ್ನ ಕಟ್ ಮಾಡಿದ್ದಾರೆ. ಅದನ್ನ ಯಾರು ಯಾವಾಗ ಹೊಡೆದ್ರೆ ಅಂತ ನಾವು ಅಧಿಕೃತವಾಗಿ ಹೇಳಕ್ಕಾಗೋದಿಲ್ಲ. ಇಲ್ಲಿ ಮೇಲಿಂದ ಮೇಲೆ ಮುಂದೆ ಬನ್ನಿ. ಸೊ ಇಲ್ಲಿ ಮೇಲಿಂದ ಮೇಲೆ ಬಿಜಾಪುರ ಆದಿಲ್ಶಾಹಿ, ಗೋಲ್ಕೊಂಡ ಶಾಹಿ, ಟಿಪ್ಪು ಸುಲ್ತಾನ್, ಹೈದರಾಬಾದ್ ನಿಜಾಮ್ ಶಾಹಿ ಮೇಲಿನ ಮೇಲೆ ದಾಳಿ ಮಾಡುವಂಥ ಸಮಯ ಸುಮಾರು ವಾಸ್ತುಶಿಲ್ಪಗಳು ಅಧಿಕೃತವಾಗಿ ಹೊಡೆದಾಕಿದ್ದಾರೆ. ಅಧಿಕೃತವಾಗಿ ಇವರೇ ಹೊಡೆದ್ರೆ ಅಧಿಕೃತವಾಗಿ ಹೇಳಕ್ಕಾಗಲ್ಲ. ಸೊ ಹಾಗೆ ಗುಹೆಯನ್ನು ನಿರ್ಮಾಣ ಮಾಡ್ಬೇಕಂದ್ರೆ 4 ಸ್ಟೆಪ್ಸ್ ರಿಲೀಸ್ ಮಾಡಿದ್ದಾರೆ. ನಾವು ನಿಂತ್ಕೊಂಡಿದ್ದು ಮೊದಲನೇದು ಮುಖಮಂಟಪ, ಇಲ್ಲಿ ಪಕ್ಕದಲ್ಲಿ ನಂದಿ ಇದೆ, ಎರಡನೇದು ಸಭಾಮಂಟಪ, ಮೂರನೇದು ಅಂತರಾಳ, ಒಳಗಡೆದು ಗರ್ಭಗೃಹ. ಕೆಳಗಡೆ ಸ್ಟೆಪ್ಸ್ ಇಂದ ಕಂಪ್ಲೀಟ್ ಗರ್ಭಗೃಹದ ಏಕಶಿಲಾ ಬಂಡೆ ಅಖಂಡವಾಗಿಂತ ಒಂದೇ ಬೆಟ್ಟದಲ್ಲಿ ಕೊರ್ಬೆಟ್ ನಿರ್ಮಾಣ ಮಾಡಿದ್ರು ಅಂತ ಕರೀತೀವಿ. ಅಲ್ಲಿ ಗರ್ಭಗೃಹದಲ್ಲಿ ಲಿಂಗ ಮತ್ತು ಪೀಠ ಇದೆ. ಫಾರ್ ಎಕ್ಸಾಂಪಲ್ ಏನಾದ್ರು ಹಂಪಿ ಪ್ರವಾಸ ಮಾಡಲಿ ಬಡವಿ ಲಿಂಗ ಅಂತ ಬರುತ್ತೆ, ಅದು ಬ್ಲಾಕ್ ಸ್ಟೋನ್ ಇಂಟರ್ಲಾಕಿಂಗ್ ಇದೆ. ಇದು ಬಂದ್ಬಿಟ್ಟು ರೆಡ್ ಸಾಫ್ಟ್ ಸೆನ್ ಇಂಟರ್ಲಾಕಿಂಗ್ ಇಲ್ಲ, ಒಂದೇ ಬಂಡೆ ಕೊರ್ಬೆಟ್ ನಿರ್ಮಾಣ ಮಾಡಿದ್ರೆ ಏಕಶಿಲಾ ಬಂಡೆ ಅಂತ ಕರೀತೀವಿ. ಶೂರ ಹಾಗೆ ಮುಂದೆ ಬನ್ನಿ. ಲೇಡೀಸ್ ಈ ಕಡೆ ಬನ್ನಿ, ಬಾಯ್ಸ್ ನೋಡಿ. ಅಲ್ಲಿ ಮುಂದೆ ನೋಡಿ, ಶುರು ಮುಂದೆ ಬನ್ನಿ. ಸೊ ಅಲ್ಲಿ ಎದುರಿಗೆ ಒಂದು ಶಿವನ ಶಿಲಾಗ್ರ ಇದೆ ನೋಡಿ ಸರ್. ಇಲ್ಲಿ ಕಾಣ್ತಾ ಇದ್ದೀರಿ ಸ್ಟ್ಯಾಚ್ಯೂ ಸರಿ. ಇದಕ್ಕೆ ಏನಪ್ಪಾ ಅಂತಂದ್ರೆ ಹರಿಹರ ಅಂತ ಕರಿತೀವಿ. ಹರಿ ಅಂದ್ರೆ ವಿಷ್ಣು, ಹರ ಅಂದ್ರೆ ಶಿವ. ಅರ್ಧ ಭಾಗದಲ್ಲಿ ಶಿವ ಇದ್ದಾನೆ, ಅರ್ಧ ಭಾಗದಲ್ಲಿ ವಿಷ್ಣು ಇದ್ದಾನೆ. ಸೊ ವಿಷ್ಣುನ ಹೇಗೆ ಗುರುತಿಸ್ಬೋದು, ಶಿವನ ಹೇಗೆ ಗುರುತಿಸ್ಬೋದು ಅಂತಂದ್ರೆ ಅಲ್ಲಿ ಮಧ್ಯದಲ್ಲಿ ಡಿವೈಡ್ ಮಾಡ್ಕೊಂಡು ಎಡಭಾಗನ ತೆಗೆದು ವಿಷ್ಣು ಅಂತ ಕರಿತೀವಿ. ಹೇಗೆ ಗುರುತಿಸ್ಬೋದು ವಿಷ್ಣುನ? ಅವನ ಕಿವಿಯಲ್ಲಿ ಕರ್ಣಕುಂಡಲ ಇದೆ, ಕೈಯಲ್ಲಿ ಶಂಖ ಇದೆ, ಗೋಡಂಬ ರೊಸ್ಲೈಟ್ ಇದೆ, ವಿಷ್ಣು ವಾಹನ ಕೆಳಗಡೆ ಗರುಡ ಇದೆ, ವಿಷ್ಣು ಹೆಂಡತಿ ಲಕ್ಷ್ಮಿ. ಸೊ ಇಲ್ಲಿ ಬಲಭಾಗನ ತೆಗೆದು ಶಿವ ಅಂತ ಕರಿತೀವಿ. ಶಿವನ ಹೇಗೆ ಗುರುತಿಸ್ಬೋದು? ಅವನ ತಲೆ ಮೇಲೆ ಅರ್ಧ ಚಂದ್ರ ಇದೆ, ಜಟಾಮುಕುಟ ಇದೆ, ಕಿವಿಯಲ್ಲಿ ಕರ್ಣಕುಂಡಲ ಇದೆ, ಕೈಯಲ್ಲಿ ಪರಶುನ ಆಗಿದೆ, ಸೊಂಟಕ್ಕೆ ಹುಲಿಯ ಚರ್ಮ ಕಟ್ಟ ಹಾವುಗಳನ್ನೇ ಶಿವನ ವಾಹನ ನಂದಿ, ಕೈಯಲ್ಲಿ ತ್ರಿಶೂಲ, ಶಿವನ ಹೆಂಡತಿ ಪಾರ್ವತಿ, ಕೈಯಲ್ಲಿ ಕಮಲದ ಪುಷ್ಪ. ಹಾಗಾದರೆ
ಬಾದಾಮಿಯ ಚಾಲುಕ್ಯರು ಯಾಕೆ ಹರಿಹರನ ಕೊರ್ಬಿಟ್ಟು ನಿರ್ಮಾಣ ಮಾಡೋದಂದ್ರೆ 1400 ವರ್ಷಗಳಿಂದ ಶೈವರು ಮತ್ತು ವೈಷ್ಣವರು ಏಕತೆ ಬರಬೇಕು, ನಾವೆಲ್ಲರೂ ಒಂದೇ ಅನ್ನೋ ಭಾವ ಬರಬೇಕು ಅನ್ನೋ ದೇಶಕ್ಕೋಸ್ಕರ ಹರಿಹರನ ಕೊರ್ಬಿಟ್ಟು, ಹರಿನು ದೊಡ್ಡವಳ ಹರನು ದೊಡ್ಡವಳ ಅಂತ ನಾವು ಹೇಳ್ತೀವಿ. ಸೊ ಅಲ್ಲಿ ಬಲಭಾಗ ಮತ್ತೆ ಎಡಭಾಗ ಗಂಧರ್ವ ದಂಪತಿಗಳು. ಸೊ ಇವುಗಳಿನ ಯಾಳಿ ಅಂತ ಕರಿತೀವಿ. ತಲೆ ಮೇಲೆ ಕಾಣ್ತಾ ಇದೆ ಕಮಲದ ಪುಷ್ಪ. 1400 ವರ್ಷಗಳ ಹಿಂದೆ ಶಿವ ಹೊರಗಡೆ ಹೋಗ್ಬೇಕಂದ್ರೆ ಕಂಪಲ್ಸರಿ ಅವನ ತಲೆ ಮೇಲೆ ಮುಕುಟ ಅಥವಾ ಕಿರೀಟ ಇತ್ತು. ಬಟ್ ನಾವು ಇವಾಗ 21ನೇ ಶತಮಾನದಲ್ಲಿದ್ದೇವೆ. ಇವಾಗ ನಾವು ಮೋಟರ್ ಬೈಕ್ ರೀಡ್ ಮಾಡ್ಬೇಕಂದ್ರೆ ಕಂಪಲ್ಸರಿ ನಮ್ಮ ತಲೆ ಮೇಲೆ ಹೆಲ್ಮೆಟ್ ಇರುತ್ತೆ. ಹಿಂದೆ ಪಾರ್ವತಿ ಕೂತ್ಕೊಂಡು ಸ್ಟೈಲ್ ನೋಡಿ ಸರ್, ಬೋತ್ ಲೆಗ್ ಒನ್ ಸೈಡ್, ಒಂದು ಕೈಯಿಂದ ಸೊಂಟ ಹಿಡ್ಕೊಂಡ ಒಂದು ಕೈಯಿಂದ ಭುಜ ಹಿಡ್ಕೊಂಡ. ಅಂದ್ರೆ ಇತಿಹಾಸ ನಮಗೆ ಮರು ಕಳಿಸ್ತಾ ಇದೆ. ಹೊಸದಾಗಿಂತ ಕ್ರಿಯೇಟಿವಿಟಿ ಎಲ್ಲ ಹಳೆ ಕಾಲದ ಪದ್ಧತಿ ರೀಸೈಕ್ಲಿಂಗ್ ಆಗ್ತದೆ. ಸೊ ಇವನಿಗೆ ಹೇಳ್ಬೋದು ಶೈವ ದ್ವಾರಪಾಲಕ. ಕೈಯಲ್ಲಿ ತ್ರಿಶೂಲ ಇದೆ, ಪೇಸಲ್ ಹರ್ಬಲ್ ಪೇಂಟಿಂಗ್ ಇದೆ, ಕಿವಿಯಲ್ಲಿ ಕರ್ಣಕುಂಡಲ ಅಂತ ನಾವು ಕರಿತೀವಿ. ಇಲ್ಲಿ ಕೆಳಗಡೆ ನೋಡಿ ಸರ್, ಒಂದೇ ಸ್ಟ್ಯಾಚುಗಳು 2 ಪ್ರಾಣಿಗಳ ಮುಖಗಳು ನೋಡೋದು. ಫಾರ್ ಎಕ್ಸಾಂಪಲ್ ಹಂಪಿಯಲ್ಲಿ ನೋಡಿರ್ಬೋದು ಗಜ ಮತ್ತು ಋಷಭ ಅಂತ ನಾವು ಕರಿತೀವಿ. ಸೊ ನಾನು ಈ ಭಾಗನ ಕವರ್ ಮಾಡಿದ್ದು ಶಿವನ ವಾಹನ ನಂದಿ ಅಂತ ಕರಿತೀವಿ. ಇದು ಶಿವನ ವಾಹನ ನಂದಿ. ಸೊ ನಂದಿ ಕಿವಿ ಇದೆ, ನಂದಿ ಏನೇ ಇದೆ, ನಂದಿ ಹೊಟ್ಟೆ, ನಂದಿ ಬಾಲ, ನಂದಿ ಕಾಲುಗಳು. ಸೊ ಹಾಗೆ ಈ ಭಾಗನ ಕವರ್ ಮಾಡಿದ್ದು ಎಲಿಫೆಂಟ್ ಅಂತ ಕರಿತೀವಿ. ಇದು ಆನೆ ಸೊಂಡಿಲು, ದಂತ, ಕಿವಿ, ಹೊಟ್ಟೆ, ಸೊ ಇದು ಬಾಲ, ಇವುಗಳ ಕಾಲುಗಳು. ಇದು ನೋಡ್ಕೊಂಡ್ಬಿಟ್ಟು ಹಂಪಿ ಒಳಗಡೆ ತುಂಬಾ ದೊಡ್ಡ ಮಾಡಿದೆ, ಇಲ್ಲಿ ಚಿಕ್ಕದಾಗಿದೆ. ಹಂಪಿ 12ರಿಂದ 14ನೇ ಶತಮಾನ, ಬಾದಾಮಿ ಚಾಲುಕ್ಯ ಶತಮಾನ, 6 ಮತ್ತು 7 8ನೇ ಶತಮಾನ ಅಂತ ಕರಿತೀವಿ. ದೇವಾಲಯ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಮೊದಲನೇದು ಶಿವಂದು, ಎರಡನೇದು ವಿಷ್ಣುಂದು. ಇಲ್ಲಿ ವಿಷ್ಣುನ ಹಲವಾರು ಅವತಾರಗಳು ಬರುತ್ತೆ. ಅದರೊಳಗಿದ್ದ ಎದುರಿ ಕಾಂತ ಇದೆ, ಇದು 3ನೇ ಅವತಾರ ಇದು 3ನೇ ಅವತಾರ ವರಹದ ಅವತಾರ. ಇದು ಬಾದಾಮಿಯ ಚಾಲುಕ್ಯರ ರಾಜ್ಯ ಲಾಂಛನ ವರಹ ಅಂತ ನಾವು ಕರಿತೀವಿ. ಶರೀರ ಮಾತ್ರ ಮನುಷ್ಯಂದು, ಕತ್ತು ಮಾತ್ರ ಕಾಡು ಹಂದಿ ಅಂತ ಕರಿತೀವಿ. ಕೈಯಲ್ಲಿ ಕಮಲದ ಪುಷ್ಪದ ಮೇಲೆ ಒಬ್ಬಳು ಮಹಿಳೆ ಇಟ್ಕೊಳ್ಳಿಸಲು, ಇವಳ ಹೆಸರು ಭೂದೇವಿ. ಈ ಭೂದೇವಿಯನ್ನ ಹಿರಣ್ಯಕಶಿಪು ಕದ್ಕೊಂಡ್ಬಿಟ್ಟು ಪಾತಾಳ ಲೋಕಕ್ಕೆ ಹೋದಂತ ಸಮಯದೊಳಗಡೆ ವಿಷ್ಣು 3ನೇ ಅವತಾರ ವರಹದ ಅವತಾರ ಎತ್ಕೊಂಡ್ಬಿಟ್ಟು ಪಾತಾಳ ಲೋಕ ಅಂತ ಭೂದೇವಿಯನ್ನ ನಿಧಾನಕ್ಕೆ ಮೇಲ್ಕೆ ಎತ್ಕೊಂಡು ದೃಶ್ಯ. ಸೊ ಇವಳು ಸಮುದ್ರ ದೇವತೆ ಅಂತ ಕರಿತೀವಿ. ಇವಳಿಗೆ ಬಾಸಂತಿ ಅಥವಾ ವಾಸುಕಿ ಅಂತ ಕರಿತೀವಿ. ಅರ್ಧ ಭಾಗದಲ್ಲಿ ಆದಿಶೇಷ ಇದೆ, ಅರ್ಧ ಭಾಗದಲ್ಲಿ ಮನುಷ್ಯನ್ ಬಾಡಿ ಇದೆ, ಹಾಫ್ ಹ್ಯೂಮನ್ ಬಾಡಿ, ಹಾಫ್ ಸ್ನೇಕ್ ಬಾಡಿ ಅಂತ ಕರಿತೀವಿ. ಇದು ಬಾದಾಮಿಯ ಚಾಲುಕ್ಯರ ರಾಜ್ಯ ಲಾಂಛನ ವರಹ. ಇದಾದ ನಂತರ ಹಂಪಿ ವಿಜಯನಗರ ರಾಜ್ಯ ಲಾಂಛನ ಮುಂದುವರಿಸ್ಕೊಂಡು ಹೋದ್ರು ಅಂತಿದ್ರೆ, ಹಂಪಿ ಬಂದ್ಬಿಟ್ಟು 12ರಿಂದ 14ನೇ ಶತಮಾನ ಅಂತ ಕರೀತೀವಿ. ಹಾಗೆ ಹೊರಗಡೆ ಇಬ್ಬರು ದ್ವಾರಪಾಲಕರಿದ್ದಾರೆ. ಹೌದು. ಸೊ ಹೊರಗಡೆ ಇಬ್ಬರು ದ್ವಾರಪಾಲಕರವರು ಜಯ ಮತ್ತು ವಿಜಯ ಅಂತ ಕರಿತೀವಿ. ವೈಷ್ಣವರ ದ್ವಾರಪಾಲಕರ ಅಂತ ಕರಿತೀವಿ. ಶೈವ ದ್ವಾರಪಾಲಕ ಭದ್ರ ಮತ್ತು ವೀರಭದ್ರ ಅಂತ, ವೈಷ್ಣವ ದ್ವಾರಪಾಲಕ ಜಯ ಮತ್ತು ವಿಜಯ ಅಂತ ನಾವು ಕರಿತೀವಿ. ಸೊ ಹಾಗೆ ಇಲ್ಲಿ 2 ಸ್ವಸ್ತಿಗಳಿದೆ ಈ ಗುಹೆ ಒಳಗಡೆ. 2 ಸ್ವಸ್ತಿಗಳು ವೆರಿ ಇಂಟ್ರೆಸ್ಟಿಂಗ್. ಏನಪ್ಪಾ ಅಂತಂದ್ರೆ, ಇದು ಸ್ವಸ್ತಿಕ ಪ್ರಾರಂಭ ಮತ್ತು ಅಂತ್ಯ ಇವೆಲ್ಲ ಕ್ಲಿಯರ್ ಆಗಿದೆ. ಎಲ್ಲಿ ಪ್ರಾರಂಭ ಆಗಿಬಿಟ್ಟು ಎಲ್ಲಿ ಎಂಡ್ ಆಗಿದೆ ಕನ್ಫರ್ಮೇಷನ್ ಹೇಳ್ಬೋದು. ಬಟ್ ಅದೇ ರೀತಿ ಇನ್ನೊಂದು ಪಕ್ಕದಲ್ಲಿ ಒಂದು ಸ್ವಸ್ತಿಕ ಇದೆ. ಅದು ಸ್ವಸ್ತಿಕದಲ್ಲಿ ಯಾವ ಭಾಗದಿಂದ ಪ್ರಾರಂಭ ಆಗಿಬಿಟ್ಟು ಯಾವ ಭಾಗದಲ್ಲಿ ಎಂಡ್ ಆಗಿದೆ ಕನ್ಫರ್ಮೇಷನ್ ಹೇಳಕ್ಕಾಗೋದಿಲ್ಲ ಅಂತ ನಾವು ಕರಿತೀವಿ. ಸೊ ಮಿಡ್ಲಲ್ಲಿ ಸೆಂಟರ್ ಪಾಯಿಂಟಲ್ಲಿ ಮೇಡಲ್ಲಿ ಕಾಣ್ತಾ ಇದೆ ವಿಷ್ಣು ಮೊದಲನೇ ಅವತಾರ ಮತ್ಸ್ಯ ಅಂದ್ರೆ ಮೀನು ಅಂತ ಕರಿತೀವಿ. ವಿಷ್ಣು ಮೊದಲನೇ ಅವತಾರ. ಮೇಲೆಡೆ ಕಾಣ್ತಾ ಇದ್ದು ಸಮುದ್ರ ಮಂಥನ, ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದ್ರು ತಲೆಯ ಮೇಲೆ. ಸೊ ಇವಾಗ ಕಳೆದ ಒಂದು 3-4 ತಿಂಗಳಿಂದ ಆಯ್ತಲ್ಲ ಐತೆ ನೋಡಿ, ಯಾವುದು ಕುಂಭಮೇಳ ಅಂತ ಐತಲ್ವಾ.
ಅದು ಒಂದು ಸೈಡ್ ದೇವಾನ ದೇವತೆಗಳು, ಒಂದು ಸೈಡ್ ರಾಕ್ಷಸರು ಅಮೃತ ಮಂತ್ರ ಮಾಡ್ತಾ ದೃಶ್ಯ ಅಂತ ನಾವು ಕರಿತೀವಿ. ಸೊ ಹಾಗೆ ಇಲ್ಲಿ ನಿಮಗೆ ಕೆಳಗಡೆ ಪಾದದ ಹತ್ರ ಕೆಳಗಡೆ ಇದೆ ಅಲ್ವಾ, ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ಥಳೀಯರು ಲೋಕಲ್ ಪೀಪಲ್ ಮಿಕ್ಸರ್ ಗ್ರೈಂಡರ್ ಟೈಪ್ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ಇಲ್ಲಿ ಗರ್ಭಗೃಹದಲ್ಲಿ ಕೇವಲ ಪೀಠ ಇದೆ, ಚೂರು ಮುಂದೆ ಇದೆ. ಪೀಠ ಅಂದ್ರೆ ಈ ತರ ಇರ್ತದಲ್ಲ, ಅದು ಪೀಠ ಅಂತ ಕರಿತೀವಿ. ಲಿಂಗ ಇಲ್ಲ. ಲಿಂಗ ಯಾರು ಯಾಕೆ ಕೊಡೋದನ್ನು ಹೊರಗಡೆ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. ಸೊ ಹಾಗೆ ಇದು ಸ್ವಸ್ತಿಕ ಪ್ರಾರಂಭ ಮತ್ತು ಅಂತೇಳಿ ಕ್ಲಿಯರ್ ಆಗಿ ಹೇಳಕ್ಕಾಗೋದಿಲ್ಲ. ಸೊ ಹಾಗೆ ಎದುರಿ ಕಾಂತ ಇದೆ ನೋಡಿ, ಚೂರು ಮುಂದೆ ಬೇಡಿ. ತ್ರಿವಿಕ್ರಮ ಅಥವಾ ವಾಮನ ಅವತಾರ, ತ್ರಿವಿಕ್ರಮ ಅಥವಾ ವಾಮನ ಅವತಾರ ಅಂತ ಕರಿತೀವಿ. ಸೊ ಇನ್ನು ವಿಷ್ಣು ಕುಳ್ಳನಾಗಿ ಅಂತ ವ್ಯಕ್ತಿ, ವಾಮನ ದೈತ್ಯ ಗುರು ಶುಕ್ರಾಚಾರ್ಯ ಅಂತ ಕರೀತೀವಿ, ರಾಕ್ಷಸರ ಗುರು ಅಂತ ಕರಿತೀವಿ. ಕೈಯಲ್ಲಿ ಕಮಲದೊಳಗಡೆ ನೀರಿರುತ್ತೆ. ಸೊ ಹಾಗೆ ಪಕ್ಕದಲ್ಲಿ ಬಲಿಚಕ್ರವರ್ತಿ ರಾಜ, ಅವನ ಹೆಂಡತಿ ಹೆಸರು ವಿಂಧ್ಯಾವಳಿ, ಬಲಿಚಕ್ರವರ್ತಿ ಮಗ ನಮೂಚಿ ಅಂತ ಕರೀತೀವಿ. ಅಂದ್ರೆ ಇಡೀ ದೇವಾನು ದೇವತೆಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬಲಿಯ ಚಕ್ರವರ್ತಿ. ಸೊ ಅದನ್ನ ಕಂಡ್ಕೊಂತ ಎಲ್ಲಾ ದೇವಾನ ದೇವತೆಗಳು ಹೋಗ್ಬಿಟ್ಟು ವಿಷ್ಣು ಹತ್ರ ಮನೆ ಹೋಗ್ತಾರೆ, ಹೇಗಾದ್ರೂ ಮಾಡೋ ನಮ್ಮನ್ನ ಬಲಿ ಚಕ್ರವರ್ತಿಯಿಂದ ಕಾಪಾಡ ಅಂದಾಗ ಅವಾಗ ಬಲಿ ಚಕ್ರವರ್ತಿ 101 ಎದ್ದೆ ಯಾಗಾದಿಗಳು ಮಾಡ್ತಾ ಇರ್ತಾನೆ. ಅಂತ ಸಮಯದೊಳಗೆ ದಾನ ಧರ್ಮಗಳನ್ನ ಯಥೇಚ್ಛವಾಗಿ ಕೊಡ್ತಾ ಇರ್ತಾನೆ. ಸೊ ಅದನ್ನ ಕಂಡ್ಕೊಂಡು ಸ್ವತಃ ವಿಷ್ಣು ಭಿಕ್ಷಕನ ಪಾತ್ರ ಹಾಕೊಂಡ್ಬಿಟ್ಟು ಭಿಕ್ಷೆ ಇಟ್ಕೊಂಡ್ಬಿಟ್ಟು ಭಿಕ್ಷೆ ಪಾತ್ರ ಭಿಕ್ಷೆ ಕೆಳಕ್ಕೆ ಬರ್ತಾನೆ ಕುಳ್ಳನಾಗಿ, ವಾಮನಾಗಿ. ಸೊ ಎದುರಿಗಿರುವಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ದೈತ್ಯಗುರು ಶುಕ್ರಾಚಾರ್ಯ. ಅವ್ರ ಕೈಯಲ್ಲಿ ಕಮಲದೊಳಗೆ ನೀರಿರುತ್ತೆ, ಅದು ನೀರು ಹೊರಗಡೆ ಬಿಡಬಾರ್ದು ಅನ್ನೋಸ್ಕರ ದೈತ್ಯಗುರು ಶುಕ್ರಾಚಾರ್ಯ ಒಂದು ಮಾಸ್ಟರ್ ಪ್ಲಾನ್ ಮಾಡಿಬಿಟ್ಟು ಚಿಕ್ಕದಾಗಿಂತ ಒಂದು ತಪಸ್ಸು ಮಾಡಿಬಿಟ್ಟು ಸಣ್ಣದಂತ ದುಂಬಿಯೊಳಗಾಗ್ಬಿಟ್ಟು ಆ ಹೂಜಿಯ ಕಮಂಡಲದ ಹೂಜಿಯ ಮುಂಭಾಗದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಸೊ ಅದನ್ನ ಕಂಡ್ಕೊಂಡು ವಾಮನ ಒಂದು ದರ್ಪೇದ ಕಡ್ಡಿ ತಗೊಂಡ್ಬಿಟ್ಟು ಆ ಭಾಗದಲ್ಲಿ ಚುಚ್ತಾನೆ. ಚುಚ್ಚಿದ ಸಮಯ ನೀರು ಹೊರಗಡೆ ಇರುತ್ತೆ. ಅವಾಗ ಎಡಭಾಗದ ಒಂದು ಕಣ್ ಕಳ್ಕೊಂತಾನೆ. ಯಾರಪ್ಪ ಅಂತ ಶುಕ್ರಾಚಾರ್ಯ. ಅದಕ್ಕೆ ಅವನಿಗೆ ವಕ್ಕಣ್ಣ ಶುಕ್ರಾಚಾರ್ಯ ಅಂತ ಹೆಸರು ಬಿತ್ತು ಅಂತ ಇದ್ದಾರೆ. ಸೊ ನೀರು ಹೊರಗಡೆ ಬಿದ್ದ ತಕ್ಷಣ ಕುಳ್ಳನಾಗಿಂತ ವಾಮನ, ನಿನಗೆ ಏನು ಬೇಕಾ ಕೇಳು, ಮುತ್ತು ರತ್ನ ವಜ್ರ ಒಡೆಯರ್ ಏನ್ ಬೇಕಾದ್ರೆ ಕೇಳ, ಎಲ್ಲ ಕೊಡಕ್ಕೆ ರೆಡಿ ಇದೆ ಅಂತ, ನನಗೇನು ಬೇಡ, ಈ ಭೂಮಿ ಮೇಲಿಡಕ್ಕೆ ನನಗೆ 3 ಪಾದಗಳಷ್ಟು ಜಾಗ ಮಾತ್ರ ಕೊಡುತ್ತೆ ಅಂತ ನಾನು ತೆಗೆದುಕೊಳ್ಳುವಂತಾನೆ. ಸೊ ತದನಂತರ ಕುಳ್ಳನಾಗಿಂತ ವಾಮನ ಆಕಾಶದತ್ವವಾಗಿ ಬೆಳೆದ್ಬಿಡ್ತಾನೆ. ಸೊ ಮೊದಲನೇ ಪಾದವನ್ನ ಭೂಮಿ ಮೇಲೆ ಇಡ್ತಾನೆ, ಇಡೀ ಭೂಮಂಡಲವೇ ಮುಚ್ಕೊಂಡ್ಬಿಡುತ್ತೆ, ಆವರಿಸ್ಕೊಂಡ್ಬಿಡುತ್ತೆ. 2ನೇ ಪಾದ ಆಕಾಶ ಮಾಡ್ತಾನೆ, ಆಕಾಶವೇ ಮುಚ್ಕೊಂಡ್ಬಿಡುತ್ತೆ. 3ನೇ ಪಾದ ಇಡಕ್ಕೆ ಜಾಗ ಕೊಡಂದ ಅವಾಗ ಬಲಿ ಚಕ್ರವರ್ತಿ ತನ್ನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಪಾತಾಳ ಲೋಕಕ್ಕೆ ತಳ್ಳಿಸ್ಕೊಂಡ ಅಂತ. ಅದಕ್ಕೆ ನಾವು ಹೇಳ್ತೀವಿ ಆತಾಳ, ವಿತಾಳ, ಪಾತಾಳ, ರಸಾತಾಳ ಅಂತ ಹೇಳ್ತೀವಿ. ಸೊ ಭಾರತ ದೇಶದ ನಾವು ಮ್ಯಾಪ್ ಅನ್ನು ತೆಗೊಂಡ್ರೆ ಎಡಭಾಗದಲ್ಲಿ 7 ರಾಜ್ಯಗಳನ್ನು ಬರ್ತದೆ, 7 ಸಿಸ್ಟರ್ಸ್. ಸೊ ಮಿಜೋರಾಂ, ಮೇಘಾಲಯ, ಸಿಕ್ಕಿಂ, ತ್ರಿಪುರ ಆ ಭಾಗ ತಳಿದ. ಸೊ ಕೊನೆಯಿಂದ ಏನಾರು ಆಸೆ ಇದ್ರು ಹೇಳು ಅಂತ ಹೇಳಕ್ಕೆ ದೀಪಾವಳಿ ಆದ ನೆಕ್ಸ್ಟ್ ಒಂದು ಹಬ್ಬ ಮಾಡ್ತೀವಿ. ಸೊ ಬಲಿಯ ಪಾಡ್ಯಮಿ ಅಂದ್ರೆ ಬಲಿಯ ಚಕ್ರವರ್ತಿ ನೆನಪಿನಗೋಸ್ಕರ ಹಬ್ಬ ಮಾಡ್ತೀವಿ ಅಂತ ಕತಿ. ಸೊ ಹಾಗೆ ಬಲಿ ಚಕ್ರವರ್ತಿ ಮಗ ನಮೂಚಿ ವಿಷ್ಣು ಪಾದ ಹಿಡ್ಕೊಂಡ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ದಾನೆ, ನನ್ನ ತಂದೆ ಮಾಡಿ ತಪ್ಪಾಗಿದೆ, ಒಂದು ಬಿಟ್ಬಿಡು ಅಂತ ರಿಕ್ವೆಸ್ಟ್ ದೃಶ್ಯ. ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ತಲೆ ಹೆಸರು ಹೇಗೆ ಕಾಣ್ತಾ ಇದೆ, ಸೇಮ್ ಬ್ರಿಟಿಷ್ ಗವರ್ನರ್, ಜಡ್ಜಸ್, ಯುರೋಪಿಯನ್ ಎಂಪೈರ್ಸ್ ಅಂತ ಕರಿಬಹುದು. 21ನೇ ಶತಮಾನದ ಒಬ್ಬ ಕ್ರಿಕೆಟರ್ ಶ್ರೀಲಂಕಾದ ಬಾಲ ಲಸಿಕ್ ಮಲಿಂಗ, ಸೇಮ್ ಅದೇ ಪೊಸಿಷನ್. ಅವ್ರ ಕೈಯಾಗ ಸಂಗೀತದ ಇನ್ಸ್ಟ್ರೂಮೆಂಟ್ಸ್ ಗಳಿದಾವೆ. ಸೊ ಹಾಗೆ ಮೇಲೆ ಕಾಣ್ತದೆ ವಿಷ್ಣು, ಕೈಯಲ್ಲಿ ಶಂಖಚಕ್ರ, ಕೆಳಗಡೆ ವಾಹನ ಗರುಡ ಇದೆ. ಇದು ಮಣ್ಕೊಂಡಿರೋ ವಿಷ್ಣು ಅದನ್ನ ಶೇಷಶೇನ. ಹಾಗೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಿದೆ ಗಜಲಕ್ಷ್ಮಿ, ಅಲ್ಲಿ ತಲೆ ಮೇಲೆ ಕಾಣ್ತ ಸ್ವಸ್ತಿಕ. ಇದು ಮುಖಮಂಟಪ, ಸಭಾಮಂಟಪ ಅಂತ ಮತ್ತು ಒಳಗಡೆ ಗರ್ಭಗೃಹ ಅಂತ ಕರಿತೀವಿ. ಗರ್ಭಗೃಹದಲ್ಲಿ ಕೇವಲ ಪೀಠ ಇದೆ. ಪೀಠ ಅಂತ ಇದೇ ತರ ಲಿಂಗ ಯಾಕೆ ಕೊಡೋದ್ರೆ ಹೊರಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೊರಗಡೆ ಇಬ್ಬರು ದ್ವಾರಪಾಲಕರು ಜಯ ಮತ್ತು ವಿಜಯ ಅಂತ ಕರಿತೀವಿ. ನಿಧಾನ ಕೆಳಗಡೆಯಿಂದ ಆ ಕಡೆಯಿಂದ ಮೇಲೆ ಬಿಡಿ. ಬೆಟ್ಟದ ಮೇಲೆ ಟೆಂಪಲ್ ಕಾಣ್ತಾ ಇದೆ ನೋಡಿ. ಸೊ ಅದಕ್ಕೆ ಪೂರ್ತಿ ಬೆಟ್ಟದ ಮೇಲೆ ಟೆಂಪಲ್ ಕಾಣ್ತಾ ಇದಕ್ಕೆ ಮೇಘನ ಶಿವಾಲಯ ಮೇಲೆ ಇಡಿದೆ. ಸೊ ಒಳಗಡೆ ಕೇವಲ ಪೀಠ ಇದೆ, ಪೀಠ ಈ ಥರ ಇರ್ತದೆ, ಅದಕ್ಕೆ ಪೀಠ ಅಂತ. ಲಿಂಗ ಯಾಕೆ ಹೊಡೆದ ಹಾಕ್ತಿದ್ದಾರಪ್ಪ ಅಂತಂದರೆ, ಹಿಂದೂ ಟೆಂಪಲ್ ಒಳಗಡೆ ಯಾವುದೇ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಕಂಪಲ್ಸರಿ ಕೆಳಗಡೆ ಪಂಚಲೋಹನ ಹಾಕ್ತಾಯಿದ್ರು. ಸೊ ಮುತ್ತು ರತ್ನ ವಜ್ರ ಒಡೆಯರು
ಇವಾಗೂ ಸಹ ಕೂಡ ನಿಧಿಗೋಸ್ಕರ ಭೂಮಿ ಅಗಿತಾ ಇರ್ತಾರೆ, ಇವಾಗೂ ಸಹ ಕೂಡ ಅಗಿತಾ ಇರ್ತಾರೆ. ಸೊ ಆವಾಗಿನ ಟೈಮ್ದಲ್ಲಿ ಸಹ ಕೂಡ ಲಿಂಗಗಳನ್ನ ಒಡೆದು ಹಾಕಿದ್ದಾರೆ. ಅಧಿಕೃತವಾಗಿ ಇವರು ಹೇಳಿದ್ರೆ ನಾವು ಅಧಿಕೃತವಾಗಿ ಹೇಳಕ್ಕಲ್ಲ. ಹೊರಗಡೆ ರಾಮಾಯಣ, ಮಹಾಭಾರತ, ಕೃಷ್ಣನ ಬಾಲಲೀಲಾ ಕಥೆಗಳನ್ನ ನೋಡ್ಬೋದು. ಸೊ ಪೂರ್ತಿ ಬೆಟ್ಟದ ಮೇಲೆ ಮೇಘನ ಶಿವಾಲಯ ಅಂತ ಕರಿತೀವಿ. ಚೂರಿ ಚಿಕ್ಕದಾಗಿಂತ ನಿಲ್ಲಿ ಕೆಳಗಡೆ ಇನ್ನೊಂದು ಟೆಂಪಲ್ ಇದೆ ನೋಡಿ ಸರ್, ಅದಕ್ಕೆ ಲೋವರ್ ಶಿವಾಲಯ ಅಂತ. ಅದು ಶಿವನಿಗೆ ರೀತಿಯಾದಂಥ ಟೆಂಪಲ್. ಅದರೊಳಗಡೆ ಕೇವಲ ಪೀಠ ಇದೆ, ಲಿಂಗ ಇಲ್ಲ, ಲಿಂಗ ಒಡೆದಾಕಿದ್ದಾರೆ. ಆ ಲೋವರ್ ಶಿವಾಲಯದ ಬೆನ್ನಿನ ಹಿಂದ್ಗಡೆ ನೀರಿನ ಟ್ಯಾಂಕಿನ ಮುಂದ್ಗಡೆ ಒಂದು ಟೆಂಪಲ್ ಕಾಣ್ತಾ ಇದೆ ನೋಡಿ ಸರ್. ಈ ಕಡೆ ಪೂರ್ತಿ ಈ ಕಡೆ ನೋಡಬೇಕು. ಈ ಕಡೆ ಆ ನೀರಿನ ಟ್ಯಾಂಕಿನ ಮುಂದ್ಗಡೆ ಉಂಟೆ, ಆ ಮುಂದೆಗಡೆ ಒಂದು ಟೆಂಪಲ್ ಕಾಣ್ತಾ ಇದೆ, ಲೋವರ್ ಶಿವಾಲಯದ ಬೆನ್ನಿನಗಡೆ. ಸೊ ಅದು ಮಾಲಿಗಿತ್ತಿ ಟೆಂಪಲ್. ಒಬ್ಬಳು ಮಹಿಳೆ ಬೆಳಗಿನ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಕೂತ್ಕೊಂಡು ಹೂವು ಕಟ್ತಾ ಇದ್ಲು. ಅವಳ ನೆನಪಿನಗೋಸ್ಕರ ಕ್ರಿಯೇಟ್ ಆಗಿಂತ ಟೆಂಪಲ್ ಮಾಲಿಗಿತ್ತಿ ಟೆಂಪಲ್ ಅಂತ ಕರಿತೀವಿ. ಸೊ ಹಾಗೆ 2 ಜೋಡಸ್ತಿನ ಮಂಟಪಗಳಿದೆ ನೋಡಿ, ಇಲ್ಲಿ ಕಾಣ್ತಾ ಇದಲ್ಲ, ಅಲ್ಲಿ ಜನ ಓಡಾಡ್ತಾ ಇದ್ದು ನೋಡಿ. ಸೊ ಅಲ್ಲಿ 2 ಜೋಡಸ್ತಿನ, ನಾವು ಸೋಲ್ಜರ್ಸ್ ವಾಚಿಂಗ್ ಸ್ಟೆಪ್ಸ್ ಅಂತ ಕರಿತೀವಿ. ಅಂದರೆ ದೂರದಿರು ಬರುವಂಥ ಶತ್ರುಗಳಲ್ಲಿ ನಿಂತ್ಕೊಂಡ್ಬಿಟ್ಟು ವಾಚ್ ಮಾಡೋದು, ಅದಕ್ಕೆ ಸೋಲ್ಜರ್ಸ್ ವಾಚಿಂಗ್ ಸ್ಟೆಪ್ಸ್ ಅಂತ ಕರಿತೀವಿ. ಸೊ ಹಾಗಿಲ್ಲ ಆಲದ ಮರ ಇದೆಲ್ಲ, ಅದ್ರ ಕೆಳಗಡೆ ಒಂದು ಬಿಳಿ ಕಾರ್ ತರಬಿದೆ ನೋಡಿ, ಕಾರ್, ವೈಟ್ ಕಾರ್. ಸೊ ಅದರ ಅಪೋಸಿಟ್ ರೆಡ್ ಕಲರ್ ಬಿಲ್ಡಿಂಗ್ ಇದೆಲ್ಲ ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ ಅಂತ ಕರಿತೀವಿ. ಸೊ ಅದು ಬೆಳಗಿನ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಓಪನ್ ಇರುತ್ತೆ. ಒಳಗಡೆ ಐಹೊಳೆ, ಬಾದಾಮಿ ಪಟ್ಟದಗಳಿಗೆ ಸಂಬಂಧಪಟ್ಟಿರೋಂಥ ಮಾಹಿತಿಗಳನ್ನ ನಾವು ನೋಡ್ಬೋದು. ಸೊ ಹಾಗೆ ಮನುಷ್ಯ ನಿರ್ಮಾಣ ಮಾಡಿರೋಂಥ ಲೇಕ್ ಇದು 1400 ವರ್ಷಗಳ ಕಾಲದ ಹಳೆಯ ಕಾಲದ ಲೇಕ್. ಅವಾಗಿನ ಟೈಮ್ದೊಳಗಡೆ ನೀವೇನಾದ್ರು ಇದ್ರೊಳಗಡೆ ಬಂದ್ಬಿಟ್ಟು ಸ್ನಾನ ಮಾಡಿದ್ರೆ ಸ್ಕಿನ್ಸ್ ಕ್ಯಾನ್ಸರ್, ಕುಷ್ಠರೋಗ ಆರಾಮಾಗ್ತೈತೆ. ಅಂದರೆ ಔಷಧೀಯ ಗಿಡ ಮೂಲಿಕೆಗಳ ಒಳಗಂತ ವಾಟರ್ ಆಗಿತ್ತು. ಬಟ್ ವಿಪರ್ಯಾಸ ಏನಾಗಿದೆ ಅಂತಂದ್ರೆ ಸ್ಥಳೀಯರು, ಲೋಕಲ್ ಪೀಪಲ್ ಜಾಸ್ತಿ ಜನ ಅಲ್ಲಿ ಬೆಟ್ಟ ಹೋಗೋದು ಬಿಟ್ಟರೆ ನೀರು ಗಲೀಜು ಮಾಡಿದ್ರೆ ನಾವು ಇವಾಗ ನಾವು ಸ್ನಾನ ಮಾಡಿದ್ರೆ ರಿಪೀಟ್ ಕಾಯಿಲೆ ಬರೋಂಥ ಚಾನ್ಸಸ್ ಜಾಸ್ತಿ ಅಂತ ಕರಿತೀವಿ. 20 ಫೂಟ್ ಅಡಿ ಇದೆ. ಸೊ ಹಾಗೆ ಎದುರಿಗೆ ಇನ್ನೊಂದು ಚಿಕ್ಕದಾಗಿಂಥ ಟೆಂಪಲ್ ಇದಕ್ಕೆ ಎಲ್ಲಮ್ಮ ಟೆಂಪಲ್ ಅಂತ ಕರಿತೀವಿ. ಸೊ ಹಾಗೆ ಇಲ್ಲೊಂದು ಟೆಂಪಲ್ ಇದೆ ನೋಡಿ ಸರ್, ಇಲ್ಲೊಂದು ಮಾಸ್ಕ್ ಇದೆ ನೋಡಿ ಇಲ್ಲಿ ಕೆಳಗಡೆ. ಇದು ಬಿಜಾಪುರದ ಆದಿಲಿ ಶಾಹಿ ಕಲಾವಿದದು. ಒಬ್ಬ ಮುಸ್ಲಿಮ್ಸ್ ಗವರ್ನರ್ ಬರ್ತಾನೆ, ಅವನ ಹೆಸರು ಮಲಿಕ್ ಯಾಕೊತ್ತಲೆ ಅಂತ ಹೇಳ್ಬಿಟ್ಟು ಅವಳ ಹೆಂಡತಿ ಆಗಿರುವಂತಹ ಶಹನಾ ಬೀಬಿ ಅಂತ ಬರ್ತಾಳೆ. ಅವಳ ನೆನಪಿನಗೋಸ್ಕರ ಕ್ರಿಯೇಟ್ ಆಗುತ್ತೆ ಅಂತ ಇದು ಮಾಸ್ಕ್ ಅದು ಬಿಜಾಪುರದ ಆದಿಲ್ ಶಾಹಿ 16ರಿಂದ 18ನೇ ಶತಮಾನ ಅಂತ ಕರಿತೀವಿ. ಶೂರ್ ಹಾಗೆ ಈ ಕಡೆ ನೋಡಿ ಒಂದ್ಸರಿ ಬೆಟ್ಟ ನೋಡಿ, ಬೆನ್ನ ಹಿಂದ್ಗಡೆ ಈ ಬೆಟ್ಟ ಮೇಲ್ಗಡೆ ಎಷ್ಟೊಂದು ಹೈಟ್ ಹೋಗಿದ್ರಷ್ಟು ಭೂಮಿಯ ಮಟ್ಟದಿಂದ 3 ಪಟ್ಟು ಕೆಳಗಡೆ 3 ಟೈಮ್ಸ್ ಬೇಸ್ಮೆಂಟ್. ಸುಮಾರು 280 ಫೂಟ್ ಹೈಟ್ ಇದೆ. ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಜ್ವಾಲಾಮುಖಿಗಳಂತ ಬರ್ತದೆ, ಜ್ವಾಲಾಮುಖಿಗಳು ಉದ್ಭವ ಆದಂಥ ಸಮಯದ ಈ ಬೆಟ್ಟಗಳು ಉದ್ಭವ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಇದು ನ್ಯಾಚುರಲ್ ಗುಹಾ. ಇದು ಇಲ್ಲಿ ಎದುರಿಕಾಂತ ನಿಸರ್ಗದತ್ತವಾಗಿ ತನ್ನಿಂದ ತಾನೇ ಕ್ರಿಯೇಟ್ ಆಗಿದೆ. ಅದು ಯಾರು ಮನುಷ್ಯರು ಹೊಡೆದ್ಬಿಟ್ಟು ನಿರ್ಮಾಣ ಮಾಡಿ ನ್ಯಾಚುರಲ್ ಗುಹಾಂತರ ದೇವಾಲಯ ಅಂತ ಕರಿತೀವಿ. ಸೊ ಅಲ್ಲಿ ಮರದ ಪಕ್ಕದಲ್ಲಿ ಒಂದು ಚಿಕ್ಕದಂತ ಆ ಕಡೆ ಈ ಕಡೆ ಬೆಟ್ಟದ ಮಧ್ಯದಲ್ಲಿ ಒಂದು ರಸ್ತೆ ಇದೆ. ಆ ರಸ್ತೆ ಇಟ್ಕೊಂಡು ಕೆಳಗಡೆಯಿಂದ ನಿಧಾನಕ್ಕೆ ಮೇಲ್ಗಡೆ ಹೋದರೆ ಮೇಲ್ಗಡೆ ಒಂದು ಇದೇನಪ್ಪ ಅಂತಂದು ಕ್ಯಾನನ್ ಇದೆ, ತೋಪ್. ಸೊ ಅದು ಇದೇನಪ್ಪ ಅಂತಂದ್ರೆ ಬಿಜಾಪುರ ಆದಿಲ್ ಶಾಹಿ ಕಾಲಾವಧಿಗಡೆ ಆಗಿದ್ದು ತೋಪಿದೆ. ಸೊ ಅದು ಇಲ್ಲಿ ಕೆಳಗಡೆ ಸ್ಟಿಕ್ಚರ್ ಸ್ಟೆಪ್ಸ್ ಇದೆ, ಡೋರಿಂದ ಮೇಲ್ಗಡೆ ಎತ್ತರ ಸ್ಟೆಪ್ಸ್ ಇದೆ. ಡೋರ್ ಬಾಗಿಲು ಬಂದ್ ಮಾಡಿದ್ದಾರೆ. ಸೊ ಅದನ್ನು ಯಾಕೆ ಬಂದ್ ಮಾಡಿದೆ ಅಂತ ಬರೋಂಥ ಟೂರಿಸ್ಟ್ಗಳು ಆ ಬೆಟ್ಟದ ಮಧ್ಯದಲ್ಲಿ ಬಿದ್ದುಬಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೀಗಾಗಿ ಅದನ್ನು ಕಂಪ್ಲೀಟ್ ಡೋರ್ ಕ್ಲೋಸ್ ಮಾಡಿದ್ದಾರೆ. ಸೊ ನಿಧಾನಕ್ಕೆ ಕೆಳಗೆ ಭಾಗದಿಂದ ಇಲ್ಲೇ ಮೇಲೆ ಬನ್ನಿ, 3ನೇ ಕೇವ್ಸ್ ಇದೆ. ನಿಧಾನಕ್ಕೆ ಬನ್ನಿ, ಕೋತಿಗಳಿರ್ತವೆ, ಕೈಯಲ್ಲಿ ಪರ್ಸು, ಬ್ಯಾಗು, ಮೊಬೈಲ್, ಸ್ಪೆಕ್ಟು, ಕೇರ್ಫುಲ್ ಆಗಿರಬೇಕು. ನೋಡಿ, ಇದು 3ನೇ ಗುಹಾಂತರ ದೇವಾಲಯ, ಮಹಾವೈಷ್ಣವ ಗುಹಾಂತರ ದೇವಾಲಯ ಅಂತ ಕರಿತೀವಿ. ಇಡೀ ಭಾರತ ದೇಶ ತುಂಬ ಇಲ್ಲೇ ಪ್ರವಾಸಿ ಚೆನ್ನಾಗಿಂತ ಗುಹೆನ ಎಲ್ಲಿ ನೋಡೋಕ್ಕಲ್ಲ. ಸೊ ಇದು ಮಹಾವೈಷ್ಣವ ಗುಹಾಂತರ ದೇವಾಲಯ ಅಂತ ಕರಿತೀವಿ. ಎಷ್ಟು ನೀಟಾಗಿ ಕಟ್ ಮಾಡಿದ್ರೆ ನೋಡಿ, ಸೇಮ್ ಫಿಲ್ಮ್ ಥಿಯೇಟರ್ಗೆ ಸೇಮ್ 70mm ಮೂವಿ ಬಿಗ್ ಸ್ಕ್ರೀನ್ ಬರೋದಲ್ಲ, ಸೇಮ್ ಅದೇ ಪೋಷನ್ಲಿ. ಇಲ್ಲಿ ಸಾಕಷ್ಟು ಚಲನಚಿತ್ರಗಳನ್ನು ಸೊಟೇಟ್ ಮಾಡಿದ್ದಾರೆ. ವಿಕ್ರಮಾರ್ಕುಡು, ರೌಡಿ ರಾಥೋಡ, ಗುರು ಫಿಲ್ಮ್, ವೀರಮದ್ಗರ್ ಎಲ್ಲ ಸೊಟೇಟ್ ಮಾಡಿದ್ದಾರೆ. ಸೊ 1957ಕ್ಕಿಂತ ಮುಂಚೆ ಎಲ್ಲ ಕಲ್ಲು ಬರಳು ಬಂಡೆಗಳು ತುಂಬ್ಕೊಂಡಿದ್ದು. ಯಾವಾಗ ASI ಡಿಪಾರ್ಟ್ಮೆಂಟ್ ಹ್ಯಾಂಡ್ ರೀಕನ್ಸ್ಟ್ರಕ್ಷನ್ ಮಾಡಿದರೆ ಅದು ವಿಷ್ಣು 5ನೇ ಅವತಾರ ತ್ರಿವಿಕ್ರಮ ವಾಮನ 2ನೇ ಗುಹೆಗಳು ಹೇಳಿದ್ರೆ ಅದು ರಿಪೀಟ್ ಆಗಿದೆ. ಸೊ ಅಲ್ಲಿ ಒಳಗಡೆ ಹರಿಹರ ಇದ್ದಾನೆ, ಆಮೇಲೆ ನರಸಿಂಹ ಇದ್ದಾನೆ. ಚೂರಿ ಇದಲ್ಲಿ ಒಳಗಡೆ ಕಾಣ್ತಿದೆ ಎಲ್ಲ ಗಣಗಳು, ಮನುಷ್ಯಗಣ, ದೇವಗಣ ಮತ್ತು ರಾಕ್ಷಸ ಗಣ ಅಂತ ಹೇಳ್ತೀವಿ. ಗುಹೆ ಒಳಗಡೆ ಶಿವಗಣ, ಗುಹಾಂತರ ದೇವಾಲಯ ಹೊರಗಿದ್ರೆ ರಾಕ್ಷಸ ಗಣಗಳು ಅಂತ ಕರಿತೀವಿ. ಶೂರ್ ಹಾಗೆ ನಡ್ಕೊಂಡು ಚೂರು ಈ ಕಡೆ ಬಂದೆ ಬನ್ನಿ, ಶೂರು ಬಂದೆ ಬನ್ನಿ. ಇಲ್ಲಿ ನಾನು ಬೆರಳು ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಕನ್ಸ್ಟ್ರಕ್ಷನ್ ಇದೆ, ಯಾರು ನೋಡ್ತಿದ್ರೆ ಸ್ವಲ್ಪ ನೋಡಿ, ಅಲ್ಲಿ ಎದುರಿಗೆ ಕಾಣ್ತಿದೆ ನೋಡಿ. ಸೊ ಅದು ನರಸಿಂಹ ಅಂತ ಕರಿತೀವಿ. ನರಸಿಂಹ ಭಾರತ ದೇಶಗಳಲ್ಲಿ 24ರಿಂದ 25 ನರಸಿಂಹರಿಗೆ ಬರ್ತಾರೆ.
ಉಗ್ರ ನರಸಿಂಹ, ಯೋಗ ನರಸಿಂಹ, ಲಕ್ಷ್ಮೀ ನರಸಿಂಹ, ಕಂಬಾ ನರಸಿಂಹ, ಶಾಂತ ನರಸಿಂಹ, ವಿಜಯ ನರಸಿಂಹ, ಕಂಬದ ನರಸಿಂಹ, ಯೋಗದ ನರಸಿಂಹ, ಭೋಗದ ನರಸಿಂಹ ತುಂಬ ಹೆಸರು ಬರುತ್ತೆ. ಫಾರ್ ಎಕ್ಸಾಂಪಲ್ ಏನಾದ್ರು ಹಂಪಿ ಪ್ರವಾಸ ಮಾಡಲಿ ಉಗ್ರ ನರಸಿಂಹ ಅಂತ, ಅದು ಉಗ್ರ ನರಸಿಂಹ, ಅದು ಯೋಗ ನರಸಿಂಹ, ಇದು ವಿಜಯ ನರಸಿಂಹ. ತಲೆ ಮೇಲೆ ಕಮಲದ ಪುಷ್ಪ ಇದೆ. ಬಲಭಾಗ ಮತ್ತು ಎಡಭಾಗದ ಗಂಧರ್ವ ದಂಪತಿಗಳು ಆಕಾಶದಿಂದ ಎಲಿಮೆಂಟ್ ಮಾಲೆ ಹಾಕ್ತಾರೆ. ಕೆಳಗಡೆ ಪ್ರಹ್ಲಾದ ಇದ್ದಾನೆ, ಆ ಕಡೆ ಗರುಡ ಇದೆ. ಸೊ ನರಸಿಂಹ ಗರುಡನ ಕೈಲಿ ಒಂದು ಗದೆ ಅದನ್ನು ಹೊಡೆದಾಕಿದ್ರು. ಯಾರು ಯಾವಾಗ ಹೊಡೆದ್ರೆ ಅಧಿಕೃತವಾಗಿ ಹೇಳಕ್ಕಾಗಲ್ಲ. ಇಲ್ಲಿ ತಲೆ ಮೇಲೆ ಕಾಣ್ತಾ ಛತ್ರಮುಖದ ಬ್ರಹ್ಮ, 4 ತಲೆಗಳು ಒಳಗುಂತ ಇದ್ದಾನೆ, ಇನ್ನೊಂದು ತಲೆ ಬೆನ್ನಿನಿಂದಿರುತ್ತೆ, ಅವನು ವಾಹನ ಹಂಸ ಪಕ್ಷಿ ಅಂತ ಕರೀತೀವಿ. ಸೊ ಹಾಗೆ ಇಲ್ಲಿ ತಲೆ ಮೇಲೆ ಕಾಣ್ತಾ ವಿಷ್ಣು, ವಿಷ್ಣುನ ವಾಹನ ನಿಮ್ಮ ಎದುರಿಗೆ ಕಾಣ್ತಾ ನೋಡಿ, ಹೊರಗಡೆ ಕಾಣ್ತಾ ನೋಡಿ, ಇಲ್ಲಿ ಮೇಲೆಡೆ ಕಾಣ್ತಾ ನೋಡಿ, ಎದುರಿಗೆ ಅದು ಗರುಡ, ವಿಷ್ಣು ವಾಹನ ಗರುಡ. ಸೊ ಬಲಭಾಗ ಮತ್ತು ಎಡಭಾಗದಲ್ಲಿ ರೆಕ್ಕೆಗಳು ಮಾಡಿದ್ದಾರೆ. ಸೊ ಇಲ್ಲಿ ರೆಕ್ಕೆ ಹೆಂಚಿನ ಮೇಲೆ ರೈಟರ್ಸ್ ಹೆಸರು ಬರ್ದಾನೆ, ಶ್ರೀ ನೆಲವರ್ಕಿ ಲಿಂಗವರ್ಕಿ. ಇದು ಕೆಳಗಡೆ ಕಾಣ್ತಾ ಇದೆ ಹರ್ಬಲ್ ಪೇಂಟಿಂಗ್, ಮಿಕ್ಸಿಂಗ್ ಪೇಂಟಿಂಗ್, ಪ್ಯಾಲೆಟ್ ಪೇಪರ್. ಸೊ ಇದು ಕೆಳಗಡೆ ಕಾಣ್ತಾ ಇದೆ ವೆಲ್ಕಮ್ ಲೇಡಿ, ನಮಸ್ತೆ ಮಾಡ್ಕೊಂತ ಲೇಡಿ ಅಂತ ಅನ್ನೋಕತ್ತೀವಿ. ಶೂರ್ ಹಾಗೆ ಈ ಕಡೆ ಮುಂದೆ ಬನ್ನಿ. ಇದು ಕೆಳಗಡೆ ಕಾಣ್ತಾ ಇದೆ ಕಮಲದ ಪುಷ್ಪ ಅಂತ ಕರಿತೀವಿ. ಕಮಲದ ಪುಷ್ಪ ಹಿಂದೂ ಗುಹಾಂತರ ದೇವಾಲಯದ ಶಿವಕರವಾಗಿಂತ ಸಂಕೇತವನ್ನು ಸೂಚಿಸುವುದು ಕಮಲದ ಪುಷ್ಪ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಗರ್ಭಗೃಹದಲ್ಲಿ ನೋಡಿ, ಇಲ್ಲಿ ಗರ್ಭಗೃಹದಲ್ಲಿ ಕಾಣ್ತಾ ಇದೆಯಲ್ಲ, ಕೇವಲ ಪೀಠ ಇದೆ. ಪೀಠ ಲಿಂಗ ಯಾಕೆ ಕೊಡೋದಂತ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೌದಾ? ಸೊ ಆ ಕಡೆ ಈ ಕಡೆ ಇದು ಸಿಂಹದ ಮುಖ, ಇಲ್ಲಿ ಎದುರಿಗೆ ಕಾಣ್ತಾ ಇದ್ದು ಕೆಳಗಡೆ ಸಿಂಹದ ಮುಖ, ಕೆಳಗಡೆ ಸಿಂಹದ ಮುಖ, ಆ ಕಡೆ ಈ ಕಡೆ ಸಿಂಹದ ಮುಖ. ಇದು ಆನೆ ಸುಂಡಿಲು, ಇದಕ್ಕೆ ಕಕ್ಷಾಸನ, ಇದು ಜಯ ಮತ್ತು ವಿಜಯ. ತಲೆ ಮೇಲೆ ಕಾಣ್ತಾ ಇದೆ ಚತುರ್ಮುಖ ಬ್ರಹ್ಮದೇವ ಇದೆ ನೋಡಿ, ಇಲ್ಲಿ ಮೇಲೆ ತಲೆ ಮೇಲೆ ಕಾಣ್ತಾ ಇದೆ. ಇದು ಅಷ್ಟದಿಕ್ ಪಾಲಕರ ಅಂತ ನಾವು ಕರಿತೀವಿ, ಅಥವಾ ಇಂದ್ರ ವರುಣ ಅಗ್ನಿ ವಾಯು ಅಂತ ನಾವು ಕರಿತೀವಿ. ಇದು ಕೆಳಗಡೆ ಕಾಣ್ತಾ ಇದೆ ಕಮಲದ ಪುಷ್ಪ. ನೋಡಿ, ಇದು 3ನೇ ಗುಹೆ ಮಾತ್ರ ನಿರ್ಮಾಣ ಮಾಡಬೇಕಂದ್ರೆ ಸುಮಾರು 12 ವರ್ಷಗಳ ಕಾಲ ತೆಗೆದುಕೊಂಡಿದ್ದಾರೆ. ಸೊ ಅದು ಮುಖ ಮಂಟಪ, ಇದು ಸಭಾ ಮಂಟಪ, 3ನೇದು ಅಂತರಾಳ ಒಳಗಿದ್ದು ಗರ್ಭಗೃಹ. ಸೊ ಇದು ಮಾತ್ರ ನಿರ್ಮಾಣ ಮಾಡಬೇಕಂದ್ರೆ 12 ವರ್ಷಗಳ ಕಾಲ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತೀವಿ. ಅಧಿಕೃತವಾಗಿಂತ ಶಿಲಾಶಾಸನ ಅಲ್ಲಿ ಪಕ್ಕದಲ್ಲಿದೆ, ಈ ಕಡೆ ಬನ್ನಿ ಸರ್. ಇದು ಎದುರಿಗೆ ಕಾಣ್ತಾ ಇದ್ದು ಅದು ಅನಂತ ಆಸೀನ ವಿಷ್ಣು ಅಂತ ಕರಿತೀವಿ. ಅನಂತ ಆಸೀನ ವಿಷ್ಣು, ಕೈಯಲ್ಲಿ ಶಂಖ ಚಕ್ರ, ತಲೆ ಮೇಲೆ 5 ಅಡಿ ಆದಿಶೇಷ, ಕಿವಿಯಲ್ಲಿ ಕರ್ಣಕುಂಡಲ, ಬಲಭಾಗ ಮತ್ತು ಎಡಭಾಗದಲ್ಲಿ ಚಾಮರಧಾರೆ ಗಾಳಿಯನ್ನು ಬಿಸಿಲಿಗೆ ಹಾಕಿದ್ದಾನೆ. ಸೊ ವಿಷ್ಣು ವಾಹನ ಕೆಳಗಡೆ ಕಾಣ್ತಾ ಇದೆ ಗರುಡ ಇದೆ ಕೆಳಗಡೆ. ಸೊ ಹಾಗಿದೆ ಅವನ ಹೆಂಡತಿ ಹೆಸರು ಲಕ್ಷ್ಮಿ ಅಂತ ಕರಿತೀವಿ. ಸೊ ಇದು ಮಾಸ್ಟರ್ ಪೀಸ್. ಇದನ್ನ ನೋಡ್ಕೊಂಬಿಟ್ಟು ಕರ್ನಾಟಕದ ಪಠ್ಯಕ್ರಮದೊಳಗಡೆ 5ನೇ ಕ್ಲಾಸ್ ಟೆಸ್ಟ್ ಫೋಟೋ ಹಾಕಿದ್ದಾರೆ, ಮಾಸ್ಟರ್ ಪೀಸ್ ಅಂತ ಹೇಳ್ಬಿಟ್ಟು. ಅಲ್ಲಿ ತಲೆ ಮೇಲೆ ಕಾಣ್ತಾ ಇದೆ ಫೈನಾನ್ಸ್ ಮಿನಿಸ್ಟರ್ ಕುಬೇರ. ಇದು ಬಾದಾಮಿಯ ಚಾಲುಕ್ಯ ರಾಜ್ಯ ಲಾಂಛನ ವರಹ. ಅಲ್ಲಿ ಹೊರಗಡೆ ಇದ್ದಾರೆ ನೋಡಿ ವಿರಾಟ ರೂಪ ವಿಷ್ಣು ಅಂದಿದೆ. ಸೊ ಬಲಭಾಗದಲ್ಲಿ 4 ಕೈಗಳು, ಎಡಭಾಗದಲ್ಲಿ 4 ಕೈಗಳು. ತಲೆ ಮೇಲೆ ಕಾಣ್ತಿದ್ದ ಹರ್ಬಲ್ ಪೇಂಟಿಂಗ್, ನಿಮ್ಮ ತಲೆ ಮೇಲೆ ಕಾಣ್ತಿದ್ದ ಹರ್ಬಲ್ ಪೇಂಟಿಂಗ್ ಅದು. ಸೊ ಇಲ್ಲಿ ಪಕ್ಕದಲ್ಲಿ ತಲೆ ಮೇಲೆ ಬೆನ್ನು ಹಿಂದಿಗಡೆ ಮೇಲೆ ಕಾಣ್ತಿದ್ದು ಹರ್ಬಲ್ ಪೇಂಟಿಂಗ್, 1400 ವರ್ಷಗಳ ಕಾಲದ ಹಳೆ ಕಾಲದ ಹರ್ಬಲ್ ಪೇಂಟಿಂಗ್. ಇಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ತಲೆ ಮೇಲೆ. ಸೊ ಅದು ಫೈನಾನ್ಸ್ ಮಿನಿಸ್ಟರ್ ಕುಬೇರ ಅಂತ ಕರಿತೀವಿ. ಸೊ ಇಲ್ಲೊಂದು ಶಿಲಾಶಾಸನ ಇದೆ ನೋಡಿ, ಇಲ್ಲಿ ಇದು ಈ 3ನೇ ಗುಹೆ ನಿರ್ಮಾಣ ಮಾಡಬೇಕಂದ್ರೆ ಸುಮಾರು 12 ವರ್ಷಗಳ ಕಾಲ ತೆಗೆದುಕೊಂಡಿದ್ದಾರೆ. ರವಿ ಕೀರ್ತಿ ವರ್ಮ ತನ್ನ ಅಣ್ಣನಾಗಿರುವಂತಹ ಮಂಗ್ಲೇಶನ ಪಟ್ಟಾಭಿಷೇಕದಗೋಸ್ಕರ ಕ್ರಿಸ್ತಶಕ 568 ಈ ಒಂದು ಗುಹೆ ಜೊತೆಗೆ ನಂದಿಕೇಶ್ವರ ಒಂದು ಊರು ಬರುತ್ತೆ, ಎರಡನ್ನ ಅವರ ಅಣ್ಣನಿಗೆ ಡೊನೇಟ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಿರೋ ಮಾಹಿತಿಗಳನ್ನ ಇದರಲ್ಲಿ ನೋಡ್ಬೋದು. ಸೊ ಹಾಗೆ ಇಲ್ಲಿ ತಲೆ ಮೇಲೆ ಕಾಣ್ತಿದೆ ಕರ್ನಾಟಕದ ಪ್ರವಾಸೋದ್ಯಮದ ರಾಜ್ಯ ಲಾಂಛನ, ಅಲ್ಲಿ ಮೇಲೆ ಕಾಣ್ತಿದೆ ದರ್ಪಣ ಸುಂದರಿ. ಒಂದು ಕೈಯಲ್ಲಿ ಕನ್ನಡಿದೆ, ಒಂದು ಕೈಯಲ್ಲಿ ಬಾಚಣಿಕಿದೆ. ಇದು ಐರಾವತ ರೌಂಡಿಂಗ್ ಬಂದ್ಬಿಟ್ಟು ಅಷ್ಟದಿಕ್ ಪಾಲಕರು ಅಂತ ಕರಿತೀವಿ. ಚೂರು ಹಾಗೆ ಈ ಕಡೆ ಮುಂದೆ ಬಂದ್ರೆ ಇಲ್ಲಿ ಮೇಲೆ ಕಾಣ್ತದೆ ಶಿವ ಮತ್ತು ಪಾರ್ವತಿ ನಂದಿ ಮೇಲೆ ಇದ್ದಾರೆ, ನಂದಿ ಮೇಲೆ ಕೂತ್ಕೊಂಡಿದ್ದಾರೆ. ಸೊ ಅಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ, ಇಲ್ಲಿ ತಲೆ ಮೇಲೆ ಕಾಣ್ತದೆ ಇಲ್ಲಿ. ಸೊ ಹ್ಯಾಪಿ ಕಪಲ್ಸ್ ಅಥವಾ ರಾಯಲ್ ಕಪಲ್ಸ್. ಫಾರ್ ಎಕ್ಸಾಂಪಲ್ ಹಾಕಿರುವಂತಹ ವೇಷಭೂಷಗಳು ನೋಡಿ ಹೇಗೆ ಕಾಣ್ತಿದೆ. ಕೊಲ್ಲಾಪುರ ಸೈಡೆ ಆಗಿರ್ಬೋದು, ಇಲ್ಕಲ್ ಸೈಡೆ ಆಗಿರ್ಬೋದು, ಮಿನಿ ಸ್ಕರ್ಟ್ಸ್ ಆಗಿರ್ಬೋದು, ರಿಂಗ್ಸ್ ಆಗಿರ್ಬೋದು, ಜ್ಯುವೆಲ್ಲರಿ ಆಗಿರ್ಬೋದು, ಬರ್ಮೋಡ ಆಗಿರ್ಬೋದು, ಎಂಬ್ರಾಯ್ಡಿಂಗ್ ಆಗಿರ್ಬೋದು, ಎಲ್ಲವೂ ಹಳೆಯ ಕಾಲದ ಪದ್ಧತಿ ರೀಸೈಕ್ಲಿಂಗ್ ಆಗ್ತದೆ. ಅಂದರೆ 1400 ವರ್ಷಗಳ ಕಾಲದ ಇತಿಹಾಸ ನಮಗೆ ರೀಸೈಕ್ಲಿಂಗ್ ಆಗ್ತದೆ. ಇದು ಮುಖ ಮಂಟಪ, 2ನೇದು ಸಭಾ ಮಂಟಪ, 3ನೇದು ಅಂತರಾಳ ಒಳಗಿದ್ದು ಗರ್ಭಗೃಹ. ಈ 3ನೇ ಗುಹೆ ಮಾತ್ರ ನಿರ್ಮಾಣ ಮಾಡಬೇಕಂದ್ರೆ ಸುಮಾರು 12 ವರ್ಷಗಳ ಕಾಲ ತೆಗೆದುಕೊಂಡ್ಬಿಟ್ಟು ನಿರ್ಮಾಣ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ.
ಮೂಲವಾಗಿ ಇವುಗಳಿಗೆ ಜಿನಾಲಯಗಳಂತ ಕರೀತಾರೆ. ಜಿನಾಲಯಗಳು ಜೈನ ಧರ್ಮದೊಳಗೆ 2 ಪಂಗಡ ಬರುತ್ತೆ. ಒಂದು ಶ್ವೇತಾಂಬರ ಅಂತ ಬರುತ್ತೆ, ಇನ್ನೊಂದು ದಿಗಂಬರ ಅಂತ ಬರುತ್ತೆ. ಶ್ವೇತಾಂಬರ ಅಂದ್ರೆ ಮೈ ಮೇಲೆ ಬಿಳಿ ಬಟ್ಟೆಗಳಿರುತ್ತೆ, ದಿಗಂಬರ ಅಂದ್ರೆ ಮೈ ಮೇಲೆ ಬಟ್ಟೆ ಇರೋದಿಲ್ಲ. ಸೊ ಇಲ್ಲಿ ಎದುರಿಕಾದ 23ನೇ ತೀರ್ಥಂಕರ ಪಾರ್ಶ್ವನಾಥ ಅಂತ ಹೇಳ್ಬಿಟ್ಟು ಕರಿತೀವಿ. ನಿಂತ್ಕೊಂಡ್ಬಿಟ್ಟು ತಪಸ್ಸು ಮಾಡ್ತಾ ಇದ್ದಾನೆ. ಜೈನ ಧರ್ಮದೊಳಗಡೆ ನಿಂತ್ಕೊಂಡ್ಬಿಟ್ಟು ತಪಸ್ಸು ಮಾಡಿದ್ರೆ ನಾವು ಖಡ್ಗಾಸನ ಅಂತ ಕರಿತೀವಿ. ಕುಳಿತ್ಕೊಂಡ್ಬಿಟ್ಟು ತಪ್ಪಂಕರ ಪಾರ್ಶ್ವನಾಥ, ನಿಂತ್ಕೊಂಡ್ಬಿಟ್ಟು ತಪಸ್ಸು ಮಾಡ್ತಾ ಇದ್ದಾನೆ. ಸೊ ತಲೆ ಮೇಲೆ 5 ಅಡಿ ಆದಿಶೇಷ ಇದೆ. 23ನೇ ತೀರ್ಥಂಕರ ಪಾರ್ಶ್ವನಾಥ ಅಂತ ಕರಿತೀವಿ. ಬಲಭಾಗ ಮತ್ತೆ ಎಡಭಾಗದಲ್ಲಿ ಯಕ್ಷೇಕ್ಷಿಣಿ ಅಂತ ಕರಿತೀವಿ. ಚೂರಲ್ಲಿ ಕೆಳಗಡೆ ಇಲ್ಲೊಬ್ಳು ಮಹಿಳೆ ಕೂತ್ಕೊಂಡಿದ್ದಾಳೆ ಕೆಳಗಡೆ, ಇಲ್ಲೇ ಕೆಳಗಡೆ. ನೀವು ಚೂರಿ ಈ ಕಡೆ ಬನ್ನಿ, ನೀವು ಈ ಕಡೆ ಬನ್ನಿ. ಸೊ ಅಲ್ಲಿ ಕಾಣ್ತಾ ಇದ್ರು ಅವಳ ಹೆಸರು ಏನಪ್ಪಾ ಅಂದ್ರೆ ಜಕ್ಕಾವೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕೆಳಗಡೆ ಕೆಳಗಡೆ. ಜೈನ ಧರ್ಮದೊಳಗಡೆ ಕೊನೆ ಹಂತ ಅಂತ ಬರುತ್ತೆ ಸಲ್ಲೇಖಂಡ್ರತ. ಊಟ ನಿದ್ದೆ ನೀರನ್ನು ಬಿಟ್ಟು ನಿಧಾನವಾಗಿ ಡೆತ್ ತಗೊಂಡ್ ಪೊಸಿಷನ್ ಸಲ್ಲೇಖಂಡ್ರತ ಅಂತ ನಾವು ಕರಿತೀವಿ. ಪದ್ಮ ಗಲ್ಲ ಗೌತಮ ಬುದ್ಧ ಎಲ್ಲ ವರ್ಧಮಾನ್ ಮಹಾವೀರ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಪದ್ಮ ಅಂದ್ರೆ ಕಮಲದ ಪುಷ್ಪ. ಸೊ ಬಲಭಾಗ ಮತ್ತು ಎಡಭಾಗದಲ್ಲಿ ಯಕ್ಷೇಕ್ಷಿಣಿ ಅಂತ ಕರಿತೀವಿ. ತಲೆ ಮೇಲೆ 3 ಛತ್ರಗಳಿದೆ. ಅವು 3 ರೀತಿಯಾದ ತತ್ವಗಳು ಹೇಳುತ್ತೆ. ಏನಪ್ಪಾ ಅಂತಂದ್ರೆ ಸಮ್ಯಕ ಜ್ಞಾನ, ಗುಡ್ ಕ್ಯಾರೆಕ್ಟರ್, ಪ್ರೆಸೆಂಟ್, ಫಾಸ್ಟ್, ಫ್ಯೂಚರ್, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರಿತೀವಿ. ತ್ರಿಕಾಲ ಜ್ಞಾನಿಗಳು ಕರಿತೀವಿ. 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ ಅಂತ ಕರಿತೀವಿ. ಆ ಕಡೆ ಮತ್ತೆ ಈ ಕಡೆ 2 ಜೈನಿಸಂ ಅಧಿಕೃತವಾಗಿ ಹೆಸರು ಹೇಳಕ್ಕಾಗಲ್ಲ, ನಿಂತ್ಕೊಂಡ್ಬಿಟ್ಟು ತಪಸ್ಸು ಮಾಡ್ತಾ ಇದೆ. ಸೊ ಹಾಗೆ ಹೊರಗಡೆ ಎದುರಿ ಕಾಂತ ಇದೆ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ಅಂತ ಕರೀತೀವಿ. ಅಲ್ಲಿ ಎದುರಿ ಕಾಂತ ಇದೆ ಹೊರಗಡೆ. ಸೊ ಅದು ಬಾಹುಬಲಿ ಅಥವಾ ಗೊಮ್ಮಟೇಶ್ವರ. ದಕ್ಷಿಣ ಭಾರತದೊಳಗಡೆ ಪ್ರಪ್ರಥಮವಾಗಿ ಕೊರ್ಬಿಟ್ ನಿರ್ಮಾಣ ಮಾಡಿದ ಈ ಗೊಮ್ಮಟೇಶ್ವರ. ಇದನ್ನ ನೋಡ್ಕೊಂಡ್ಬಿಟ್ಟು ಶ್ರವಣ ಬೆಳಗೊಳದಲ್ಲಿ ಇಂದ್ರಗಿರಿಯ ಬೆಟ್ಟದ ಮೇಲೆ 58 ಅಡಿ ಎತ್ತರಂತ ಗೊಮ್ಮಟೇಶ್ವರ ತದನಂತರ ಕೊರ್ಬಿಟ್ ನಿರ್ಮಾಣ ಮಾಡಿದ್ರೆ. ಸೊ ಬಲಭಾಗ ಮತ್ತು ಎಡಭಾಗದಲ್ಲಿ ಯಕ್ಷೇಕ್ಷಿಣಿ, ತಲೆ ಮೇಲೆ ಲತೆ ಬೆಳೆ ಹಬ್ಬಕೊಂಡಿದೆ, ಕೆಳಗಡೆ ಆದಿಶೇಷ ನಾಗರೇಶ್ ಪ್ರಾಡಕ್ಟ್ ಸರಿ ಮಹಾಮಸ್ತಕ ಅಭಿಷೇಕ ಆಗುತ್ತೆ. ಹಾಗೆ ಹಿಂದೂ ದೇವಸ್ಥಾನ ಮತ್ತು ಜೈನರ ದೇವಸ್ಥಾನ 2 ವ್ಯತ್ಯಾಸಗಳು ನೋಡಿದ್ವಿ. ಹಿಂದೂ ದೇವಸ್ಥಾನ ಒಳಗಡೆ ಗರ್ಭಗೃಹದಲ್ಲಿ ಪ್ರದಕ್ಷಿಣ ಪಥಗಳಿರುತ್ತೆ. ಜೈನ್ ಟೆಂಪಲ್ ಯಾವುದೇ ರೀತಿ ಪ್ರದಕ್ಷಿಣ ಪಥಗಳಿರೋದಿಲ್ಲ. ನೀಟಾಗಿ ಸ್ನಾನ ಮಾಡ್ಕೊಂಡ್ಬಿಟ್ರೆ, ನೀಟಾಗಿ ಕುಳಿತುಕೊಂಡ್ರೆ, ನೀಟಾಗಿ ಮೆಡಿಟೇಷನ್ ಮಾಡಬಹುದು. ಇದು ಕೊನೆಯದು ಜೈನ ಧರ್ಮಕ್ಕೆ ಸಂಬಂಧಪಟ್ಟ. ಜೈನ ಧರ್ಮದಲ್ಲಿ 2 ಪಂಗಡ, ಒಂದು ಶ್ವೇತಾಂಬರ, ಒಂದು ದಿಗಂಬರ ಅಂತ ಕರೀತೀವಿ. ಪ್ರತಿಯೊಂದು ಕಂಬಗಳ ಮೇಲೆ ತೀರ್ಥಂಕರ ಸೈಲೆನ್ಸ್ ಸೈಲೆನ್ಸ್. ಸೊ ಪ್ರತಿಯೊಂದು ಕಂಬಗಳ ಮೇಲೆ ತೀರ್ಥಂಕರ 12 ಇಂದ 14 ಜನ ಕೆಳಗೆ ಇಳಿತಿರಲ್ಲ. ಇಲ್ಲಿ ಕಟ್ಟಿಗೆ ಡೋರ್ಸ್ ಇದ್ದು ASI ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಮೇಲೆ ಕಟ್ಟಿಗೆ ಡೋರ್ ತೆಗೆದಾಕಿದ್ದಾರೆ. ಕೆಳಗಡೆ ಕೆಳಗಡೆ ಇಲ್ಲಿ ASI ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಮೇಲೆ ಕಟ್ಟಿಗೆ ಡೋರ್ ತೆಗೆದಾಕಿದ್ದಾರೆ. ಅಲ್ಲಿ ಎದುರಿಗೆ ಕಾಣ್ತಾ ಇದೆ ಫೈನಾನ್ಸ್ ಮಿನಿಸ್ಟರ್ ಕುಬೇರ ಅಂತ ಕರಿತೀವಿ. ಪ್ರತಿಯೊಂದು ಕಂಬಗಳ ಮೇಲೆ 12 ಇಂದ 14 ಜನ ತೀರ್ಥಂಕರ ಅಂತ ಕರಿತೀವಿ. ಇದು ಕೊನೆಯದು ಮಾತ್ರ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವುದು ಅಂತ ನಾವು ಕರಿತೀವಿ. ಹೌದು ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ಅಂತ ನಾವು ಕರಿತೀವಿ. ಭರತ ಮತ್ತು ಬಾಹುಬಲಿ ಅಂತಿದೆ, ಅಣ್ಣ ತಮ್ಮಂದ್ರು. ಬೆಟ್ಟ ಕಾಣ್ತದೆ. ಬೆಟ್ಟದ ಮೇಲ್ಗಡೆಯಿಂದ 2 ಇಂದ 3 ಅವರ್ ಮಳೆ ಆಯ್ತಂದ್ರೆ ಬೆಟ್ಟದ ಮೇಲಿಂದ ನೀರು ಧುಮುಕದೆ. ಪ್ರತಿ ವರ್ಷ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮಂತಲ್ಲಿ ಒಳ್ಳೆ ಮಳೆ ಆಯ್ತಂದ್ರೆ ಕಂಪ್ಲೀಟ್ ಆಗಿ ಬೆಟ್ಟದ ಮೇಲಿಂದ ನೀರು ಧುಮುಕದೆ. ಅದಕ್ಕೆ ಅಕ್ಕ ತಂಗಿ ಪಾಲ್ಸ್ ಅಂತ ಕರೀತಾರೆ. ಅಕ್ಕ ಅಂತ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ, ತಂಗಿ ಅಂತ ತುಂಬಾ ಚಿಕ್ಕದಾಗಿ ಬೆಳೆಯುತ್ತೆ. ಸೊ ಬಿದ್ದಂತ ನೀರು ಕೆಳಗಡೆ ಸ್ಟೋರ್ ಆಗುತ್ತೆ, ಅಗಸರ ತೀರ್ಥ ಅಂತ ಕರೀತೀವಿ. ಆ ಲೇಖನ ಒಳಗಡೆ ಒಂದು ಟೆಂಪಲ್ ಕಾಣ್ತಾ ಇರೋದು ಶಿವನಿಗೆ ಅರ್ಪಿತವಾದಂಥ ಟೆಂಪಲ್. ಶಿವನ 104ನೇ ಅವತಾರ ಭೂತನಾಥೇಶ್ವರ ಅಂತ ಕರಿತೀವಿ. ಭೂತಪ್ಪ ಅಥವಾ ಭೂತನಾಥೇಶ್ವರ ಅಂತ ಕರಿತೀವಿ. ಒಳಗಡೆ ಕೇವಲ ಪೀಠ ಇದೆ, ಲಿಂಗ ಇಲ್ಲ. ಲಿಂಗ ಹೊಡೆದಾಕಿದ್ರೆ ಹೊರಗಡೆ ಒಂದು ಚಿಕ್ಕದೊಂದು ನಂದಿ ಇದೆ. ಆ ಲೇಕಿಂದ ಹೊರಗಡೆ ಇನ್ನೊಂದು ಟೆಂಪಲ್ ಇದೆ ನೋಡಿ ಸರ್, ಆ ಕಡೆ ಕಾಣ್ತಾ ಇದೆಯಲ್ಲ, ಅದು ಉತ್ತರದ ಭೂತನಾಥೇಶ್ವರ. ಆ ಉತ್ತರದಂಥ ಭೂತನಾಥೇಶ್ವರ ನೋಡ್ಕೊಂಡ್ಬಿಟ್ಟು ಕೊನಾರ್ಕದಲ್ಲಿ ಸೂರ್ಯನಾರಾಯಣ ಟೆಂಪಲ್ ಕ್ರಿಯೇಟ್ ಮಾಡಿದ್ರು ಒರಿಸ್ಸಾದಲ್ಲಿ. ಪ್ರಥಮ ಇದು ನೋಡ್ಕೊಂಡ್ಬಿಟ್ಟು ತದನಂತರ ಆಮೇಲೆ ಕ್ರಿಯೇಟ್ ಮಾಡಿದ್ದು. ಹಾಗೆ ಇಲ್ಲಿ ಹುಣಸೆ ಮರದ ಪಕ್ಕದಲ್ಲಿ ವೈಟ್ ಕಲರ್ ರಸ್ತೆ ಇದೆ, CC ರೋಡ್. ಈ ರಸ್ತೆ ಇಟ್ಕೊಂಡು ಚೂರ್ನ ಇಟ್ಕೊಂಡು ಹೋದ್ರೆ ಇಲ್ಲಿ ಚಿಕ್ಕದ ಬಂಡೆ ಇದೆ. ಬೆಟ್ಟದ ಕೆಳಗಡೆ ಒಂದು ಚಿಕ್ಕದ ಬಂಡೆ ಇದೆ. ಬೆಟ್ಟದ ಕೆಳಗಡೆ ಕನ್ನಡದಂತಹ ತ್ರಿಪದಿಯ ಶಿಲಾಶಾಸನ ಅಂತ ಬರುತ್ತೆ. ಕಪ್ಪೆ ಆರ್ಯಭಟನ ಶಿಲಾಶಾಸನ, ಕನ್ನಡದಂತಹ ತ್ರಿಪದಿಯ ಶಿಲಾಶಾಸನ, ಕಪ್ಪೆರಬಡ ಶಿಲಾಶಾಸನ ಅಂತ ಕರಿತೀವಿ. ಹಾಗೆ ಲೇಕಿನ ಮುಂದ್ಗಡೆ ಒಂದು ವೈಟ್ ಕಲರ್ ಟೆಂಪಲ್ ಇದಕ್ಕೆ ಎಲ್ಲ ಇದು ಮಲ್ಲಿಕಾರ್ಜುನ್ ಟೆಂಪಲ್ ಇದು. ಸೊ ಹೌದು ಮಲ್ಲಿಕಾರ್ಜುನ್ ಟೆಂಪಲ್. ಅದು ರೇಡ್ ಬಿಲ್ಡಿಂಗ್ ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ. ಬೆಟ್ಟದ ಮೇಲೆ ಇದಕ್ಕೆ ಮೇಘನ ಶಿವಾಲಯ, ಕೆಳಗಿನ ಶಿವಾಲಯ, ಮಾಲಗಿತ್ತಿ ಟೆಂಪಲ್, ಜೋಡು ಮಂಟಪ, ಮ್ಯೂಸಿಯಂ, ಮಲ್ಲಿಕಾರ್ಜುನ್ ಟೆಂಪಲ್, ತ್ರಿಪದಿಯ ಶಿಲಾಶಾಸನ, ಕಪ್ಪೆರಬಡ ಶಿಲಾಶಾಸನ, ಹಾಗೆ ಉತ್ತರದ ಭೂತನಾಥೇಶ್ವರ. ಸೊ ಆ ಕಡೆ ಬಂದರೆ ದಕ್ಷಿಣಕ್ಕೆ ಬಂದರೆ ಮೊದಲದ್ದು ಶೈವ, 2, 3 ವೈಷ್ಣವ, ಇದು ಕೊನೆಯದು ಜೈನ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಸೊ 4 ಗುಹೆಗಳನ್ನ ಕೊರ್ಬಿಟ್ ನಿರ್ಮಾಣ ಮಾಡಬೇಕಂದ್ರೆ 28 ರಿಂದ 30 ವರ್ಷಗಳ ಕಾಲ ತೆಗೆದುಕೊಂಡಿದ್ದಾರೆ. ಸೊ ಐಹೊಳೆಯನ್ನ ಪ್ರಾಥಮಿಕ ಸ್ಕೂಲ್ ಅಂತ ಕರೀತಾರೆ, ಹೈಸ್ಕೂಲನ್ನು ಬಾದಾಮಿ ಅಂತ ಕರೆಯೋದು, ಕಾಲೇಜನ್ನು ಪಟ್ಟದಕಲ್ಲು ಅಂತ ಕರೆದು, ಯೂನಿವರ್ಸಿಟಿನ ಬೇಲೂರು ಮತ್ತು ಹಳೆಬೀಡು ಅಂದರೆ ಹಂತ ಹಂತವಾಗಿ ವಾಸ್ತುಶಿಲ್ಪ ಬೆಳವಣಿಗೆಯನ್ನು ಕಂಡುಕೊಂಡಿದೆ ಅಂತ ಕರಿತೀವಿ. ಅಂದರೆ ಸಾಂಸ್ಕೃತಿಕ ಕೇಂದ್ರ ಐಹೊಳೆ, ರಾಜ್ಯಭಾರ ಮಾಡುವಂಥ ಕೇಂದ್ರ ಬಿಟ್ಟು ಬಾದಾಮಿ,
ಆಡಳಿತ ಮಾಡುವಂಥ ಅಂದ್ಬಿಟ್ಟು ಪಟ್ಟದಕಲ್ಲು ಅಂತ ನಾವು ಕರಿತೀವಿ. ಅದ್ರ ಜೊತೆಗೆ ಇಲ್ಲಿ 3 ಧಾರ್ಮಿಕ ಕ್ಷೇತ್ರಗಳು ಬರುತ್ತೆ. ಒಂದು ಬನಶಂಕರಿ, ಒಂದು ಮಹಾಕೂಟ, ಒಂದು ಶಿವಯೋಗ ಮಂದಿರ ಅಂತ ಬರುತ್ತೆ. ಇನ್ನೊಂದು ಕೂಡಲ ಸಂಗಮ. ಅಂದರೆ ಬಂದ ಪಾಪ ಕಳ್ಕೊಂಥ ಪ್ಲೇಸ್ ಬನಶಂಕರಿ ಅಂತ ಕರಿತಾರೆ. ಮಾಡಿರುವಂಥ ಪಾಪ ಕಳ್ಕೊಂಥ ಪ್ಲೇಸ್ ಮಹಾಕೂಟ ಅಂತ ಕರಿತಾರೆ. ಕೂಡಿರುವಂಥ ಕಳ್ಕೊಂಥ ಪಾಪವನ್ನು ಕಳ್ಕೊಂಥ ಪ್ಲೇಸ್ ಕೂಡಲ ಸಂಗಮ ಅಂತ ಕರೀತಾರೆ. ಅದ್ರ ಜೊತೆಗೆ ಇಲ್ಲಿ ಅಮ್ಮಿನಗಡೆ ಕರದಂಟು ಅಂತ ಸಿಗುತ್ತೆ, ಬೆಲ್ಲದ್ದು, ಅದನ್ನು ತೊಗೊಳ್ಳಿ. ಆಮೇಲೆ ಇಲ್ಕಲ್ ಸಾಡಿ ಅಂತ ಸಿಗುತ್ತೆ, ಕೈಯಾರ ಮಾಡಿರೋಂಥ ಇಲ್ಕಲ್ ಸಾಡಿ ಸಿಗುತ್ತೆ. ನಿಮ್ಮ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಬೋದು. ಸೊ ಮಿನಿಮಮ್ 500ರಿಂದ 50,000ವರೆಗೆ ಸಿಗುತ್ತೆ ನಿಮ್ಮ ಇಂಟ್ರೆಸ್ಟ್. ಅದ್ರ ಜೊತೆಗೆ ಇಲ್ಲಿ ಶಿವಯೋಗ ಮಂದಿರದಲ್ಲಿ ಇಲ್ಲಿ ನ್ಯಾಚುರಲ್ ಹಸುವಿನ ಭಸ್ಮ ಸಿಗುತ್ತೆ. ಹಸುವಿಂದ ಮಾಡಿರೋದು ಭಸ್ಮ. ಸ್ಕಿನ್ ಕಾಯಿಲೆಗಳು ಏನಾರು ಇದ್ದರೆ ಅದು ಕಡಿಮೆ ಆಗುತ್ತೆ, ಅದನ್ನು ತೊಗೊಳ್ಬೋದು. ಇಲ್ಲಿ ಶಿವಯೋಗ ಮಂದಿರ ಅಂತ ಬರುತ್ತೆ. ಬನಶಂಕರಿಂದ ಒಂದು 12 ಕಿಲೋಮೀಟರ್ ಹೋದರೆ ಶಿವಯೋಗ ಮಂದಿರ ಅಂತ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಬಾದಾಮಿ ಕೇವ್ಸ್. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ತುಂಬಾ ಖುಷಿ ಆಯಿತು ವೀಕ್ಷಕರೇ. ನೀವು ಇಲ್ಲಿ ಬರಲೇಬೇಕು, ಇದು ನೋಡಲೇಬೇಕು, ದಯವಿಟ್ಟು ಮಸ್ಟ್ ವಾಚ್ ಪ್ಲೇಸ್. ನೋಡಿ ಇಲ್ಲೇ ಅಂತ ಫಾಲ್ಸ್ ಆಗೋದು ಮಳೆಗಾಲದಲ್ಲಿ. ನೋಡಿ ವೀಕ್ಷಕರೇ, ಇದು ಎಷ್ಟು ಸೀರೆಗಳ ಡಿಸೈನ್ನಲ್ಲಿ ಉಪಯೋಗಿಸಿರುವಂತಹ ಡಿಸೈನ್ಗಳು. ಆ ಕಾಲದಲ್ಲಿ ಇದನ್ನೆಲ್ಲ ಹೇಗೆ ಕೆತ್ತಿದ್ದಾರೆ ನೋಡಿ. ಇದರಿಂದ ಪ್ರೇರೇಪಿತರಾಗಿ ಎಷ್ಟೊಂದು ಸೀರೆಗಳಲ್ಲಿ ಈ ಡಿಸೈನ್ಗಳು ಬಂದಿವೆ. ಈ ಬಾದಾಮಿಯ ಸೊಬಗು ನೋಡೋದಕ್ಕೆ ದಿನವಿಡೀ ಸಾಲದು. ಅಂಥದ್ರಲ್ಲಿ ಒಂದೇ ಒಂದು ಎಪಿಸೋಡ್ನಲ್ಲಿ ಇದನ್ನು ನಿಮಗೆ ಪೂರ್ತಿಯಾಗಿ ತೋರಿಸೋಕ್ಕೂ ಆಗೋದಿಲ್ಲ. ಈ ಎಪಿಸೋಡ್ನಲ್ಲಿ ನಾವು ನಿಮಗೆ ಬಾದಾಮಿಯ ಗುಹೆಗಳನ್ನ ತೋರಿಸಿದ್ದೀವಿ. ಮುಂದಿನ ಎಪಿಸೋಡ್ನಲ್ಲಿ ಬಾದಾಮಿಯ ಸುತ್ತಮುತ್ತ ಇರುವಂತಹ ಎಲ್ಲ ತಾಣಗಳನ್ನ ನೋಡೋಣ. ಅದು ಅಲ್ಲದೆ ನಾವು ಮೇಲುಗಡೆ ಟ್ರಕ್ಕಿಂಗ್ ಹೋಗಿ ಅಲ್ಲಿ ಎಷ್ಟು ಚೆಂದ ಇದೆ ಆ ದೇವಸ್ಥಾನಗಳು, ಅಲ್ಲಿಂದ ಬಾದಾಮಿ ಗುಹೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆತ್ಮೀಯ ನಮಸ್ಕಾರಗಳು.